ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಈ ಮಚ್ಚಾ ಕರೆಂಟ್ ಅಫೇರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ಗೆ ವೆಲ್ಕಮ್. ಸೊ ದಿನದ ಕತೆ ಅಂತ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನಾನು ಮಾಡ್ತಾ ಇದ್ದೀನಿ. ಮೊನ್ನೆ ಶನಿವಾರದ ದಿವಸ ಒಂದು ಫಂಕ್ಷನ್ ಇತ್ತು, ಅದ್ರ ಬಗ್ಗೆ ಟೆಲಿಗ್ರಾಮ್ ಅಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ಆ ಫಂಕ್ಷನ್ ಇರೋದಕ್ಕೆ ಮಾಡಿರಲಿಲ್ಲ. ನಿನ್ನೆ ರವಿವಾರ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು, ಸೊ ಹೀಗಾಗಿ ಇವತ್ತು ಸೋಮವಾರದ್ದು. ಸೊ ಅಂದ್ರೆ ಈ ಶನಿವಾರ ಮತ್ತು ಸೋಮವಾರದ್ದು ಒಂದು ಎಪಿಸೋಡ್ ಅನ್ನ ಕ್ಲಬ್ ಆಗಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ರವಿವಾರದ ನ್ಯೂಸಸ್ ಅನ್ನು ಕೂಡ ನೋಡೋಣ. ಓಕೆ, ಸೊ ಯಾರು ಫಸ್ಟ್ ಟೈಮ್ ನಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ದಿನದ ಕಥೆಯನ್ನ ನೋಡ್ತಾ ಇದ್ದೀರೋ ಅಥವಾ ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಈ ಒಂದು ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅದ್ರ ಜೊತೆಗೆ ಲೈಕ್ ಮಾಡೋದು ಮತ್ತೆ ಶೇರ್ ಮಾಡುವಂತಹ ಒಂದು ಕೆಲಸ ನಿಮ್ಮದಾಗಿರುತ್ತೆ. ಜೊತೆಗೆ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಈ ಒಂದೆರಡು ಸಾಲುಗಳಲ್ಲಿ ಇವತ್ತು ಬಹಳ ಕಡಿಮೆ ಇದೆ, ಬರೀ ಇರೋದು 3 ನ್ಯೂಸ್. ಸ್ವಲ್ಪ ಡಿಟೇಲ್ ಆಗಿರುವಂತಹ ನ್ಯೂಸ್ ಬಹಳಷ್ಟೇ ಇದೆ. ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿ ಅವರು ಕರ್ನಾಟಕದ ಒಂದು ಪ್ರವಾಸಕ್ಕೆ ಬಂದಿದ್ದಾರೆ. ಮೋಸ್ಟ್ಲಿ ಈ ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಇದರ ಉದ್ಘಾಟನೆ ಆಗಿರಬಹುದು. ಯಾವುದರ ಉದ್ಘಾಟನೆ ಅಂತಂದ್ರೆ, ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ಎಸಿ ಹವಾನಿಯಂತ್ರಿತ ಕೇಂದ್ರೀಕೃತ ಎಸಿ ಅಂತ ಹೇಳ್ತೀವಿ, ಅಂದ್ರೆ ಸೆಂಟ್ರಲೈಸ್ಡ್ ಎಸಿ, ಒಂದೇ ಕಡೆಯಿಂದ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಆವರಣವನ್ನ ಕೂಲ್ ಮಾಡುವಂತಹ ವ್ಯವಸ್ಥೆಯನ್ನ ನಾವು ಕೇಂದ್ರೀಕೃತ ಹವಾನಿಯಂತ್ರಿತ ವ್ಯವಸ್ಥೆ ಅಂತ ಹೇಳ್ತೀವಿ. ಓಕೆ, ಸೊ ಇಂತಹ ಒಂದು ಏನಿದೆ ಹವಾನಿಯಂತ್ರಿತ ವ್ಯವಸ್ಥೆ ಅಥವಾ ಕೇಂದ್ರೀಕೃತವಾದಂತಹ ಹವಾನಿಯಂತ್ರಿತ ವ್ಯವಸ್ಥೆ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ. ಓಕೆ, ಬೈಯಪ್ಪನಹಳ್ಳಿಯಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ದೇಶದ ಮೊಟ್ಟ ಮೊದಲ ಕೇಂದ್ರೀಕೃತ ಹವಾಮಾನ ವ್ಯವಸ್ಥೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಮೋಸ್ಟ್ ಪ್ರೊಬಾಬ್ಲಿ ಈ ಒಂದು ಟೈಮ್ಗೆ, ಈಗ ಸಾಯಂಕಾಲ ಅರೌಂಡ್ ನಾನು ಮಾಡ್ತಿರೋದು 5:43ಗೆ. ಓಕೆ, ಸೊ ಹೀಗಾಗಿ ಈ ಒಂದು ಟೈಮ್ಗೆ ಅವ್ರು ಏನ್ ಮಾಡ್ತಿರ್ಬೋದು, ಉದ್ಘಾಟನೆ ಮಾಡಿರಬಹುದು ಅಂತ ಅನ್ಕೊಳ್ತೀನಿ. ಅದರ ಜೊತೆಗೆ ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೂ ಕೂಡ ಶಂಕುಸ್ಥಾಪನೆ ಮಾಡಲಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಬೆಂಗಳೂರು ನಗರದ ಉಪನಗರ ರೈಲ್ವೆ ಯೋಜನೆ ಅಂದ್ರೇನು, ಇದು 3 ಸಿಸ್ಟಮ್. ಒಂದು ರೈಲ್ವೆ, ರೆಗ್ಯುಲರ್ ರೈಲ್ವೆ ಆಯ್ತು, ಇನ್ನೊಂದು ಮೆಟ್ರೋ ಆಯ್ತು. ಓಕೆ, ಅದರ ಜೊತೆಗೆ ಬೆಂಗಳೂರು ನಗರದ ಉಪ ರೈಲ್ವೆ ಯೋಜನೆ ಅನ್ನೋದ್ರ ಬಗ್ಗೆ ನಾವು ಹಿಂದೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ಕೂಡ ಯಾವಾಗ ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಮಾಡಲಿದ್ದಾರೆ ಅಂತ ನ್ಯೂಸ್ ಬಂದಿತ್ತೋ ಆ ದಿವಸನೇ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಉಪನಗರ ರೈಲ್ವೆ ಯೋಜನೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಏನು ಅನ್ನೋದನ್ನ ನಾನು ಡಿಸ್ಕಸ್ ಮಾಡಿದೆ. ಈಗ ಉದ್ಘಾಟನೆ ಮಾಡ್ತಾರಲ್ಲ, ಶಂಕುಸ್ಥಾಪನೆ ಮಾಡ್ತಾರಲ್ಲ, ಇದರಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ಕರೆ ನಾಳೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನು ಕೂಡ ಒಟ್ಟಾಗಿ ಒಂದ್ಸರಿ ರಿವಿಷನ್ ಮಾಡೋಣ. ಓಕೆ, ಅದರ ಜೊತೆಗೆ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಏನಂತಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ 1 ಸೆಕೆಂಡ್ಗೆ ಸುಮಾರು 800 ವ್ಯಾಕ್ಸಿನ್ಸ್ ಗಳನ್ನ ಹಾಕುವಂತಹ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಿದಂತಹ ಒಂದು ವೆಬ್ಸೈಟ್, ಅದನ್ನ ನಾವು ಕೋವಿನ್ ಪೋರ್ಟಲ್ ಅಂತ ಕರಿತೀವಿ. ಸೊ ಹಿಂದೆ ನಾನು ಏನು ಡಿಸ್ಕಸ್ ಮಾಡಿದ್ನಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ, ಆ ಟೈಮಲ್ಲಿ ನಾನು ಹೇಳಿದ್ದೇನಿತ್ತು, ಕೋವಿನ್ ಪೋರ್ಟಲ್ ಅನ್ನ ನಾವು ಈಗ ಕೋವಿಡ್ ಆಲ್ಮೋಸ್ಟ್ ಏನಿತ್ತು ಕಡಿಮೆ ಆಯ್ತು, ಮತ್ತೆ ಸ್ವಲ್ಪ ಹೆಚ್ಚಾಗ್ತಿದೆ ಕಡಿಮೆ ಆಗ್ತಿದೆ, ಇದನ್ನೆಲ್ಲ ನ್ಯೂಸ್ ನೋಡ್ತಾ ಇದೀವಿ. ಬಟ್ ಲಸಿಕೆ ಹಾಕುವಂತ ಪ್ರಕ್ರಿಯೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ನಾವು ಎಲ್ಲರಿಗೂ, ಯಾರ್ಯಾರು ಲಸಿಕೆಯನ್ನ ತಗೋಬೇಕಂತಿದ್ರಲ್ಲ ಎಲ್ಲರಿಗೂ ಕೊಟ್ಟಿದೀವಿ. ಆಲ್ಮೋಸ್ಟ್ ಎಲ್ಲರಿಗೂ 2ನೇ ಡೋಸ್ ಆಗಿ ಈಗ ಬೂಸ್ಟರ್ ಡೋಸ್ ಕೂಡ ಕೊಡ್ತಾ ಇದೀವಿ. ಸೊ ಹೀಗೆ ಪ್ರತಿಯೊಬ್ಬರ ಕೋವಿಡ್ ಲಸಿಕೆಗಳನ್ನ ತಗೊಳ್ಳುವಾಗ ಅವರ ಹೆಸರು, ಅವರ ಆಧಾರ್ ನಂಬರು, ಅವರ OTP ಇದೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ತಿತ್ತಲ್ಲ, ಅಂತಹ ಒಂದು ವೆಬ್ಸೈಟು ಕೋವಿನ್ ಪೋರ್ಟಲ್ ಅಂತ. ಇದರಲ್ಲಿ ನಾನು ಹೇಳಿದ್ದೇನಿತ್ತು, ಈ ಪೋರ್ಟಲ್ ಅನ್ನ ಈಗ ಕೋವಿಡ್ ಲಸಿಕೆ ಕಾರ್ಯಕ್ರಮ ಆಲ್ಮೋಸ್ಟ್ ಮುಗಿಯಕ್ ಬಂದಿದೆಯಲ್ಲ, ಸೊ ಇದನ್ನ ನಾವು ಮಕ್ಕಳ ಒಂದು ಲಸಿಕಾ ಅಭಿಯಾನಕ್ಕೆ ಬಳಸ್ತೀವಿ ಅನ್ನೋದನ್ನ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ. ನೋಡಿ, ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಒಂದೇ ಸಾರಿ ಹೇಳಿ ಅದನ್ನ ಬಿಟ್ಬಿಟ್ರೆ ಆಗಲ್ಲ. ಮುಂದೆ ಫರ್ದರ್ ಡೆವಲಪ್ಮೆಂಟ್ಸ್ ಗಳು ಮುಂದೆ ಮತ್ತಷ್ಟು ಆ ಸುದ್ದಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ನ್ಯೂಸ್ ಗಳನ್ನ ನೋಡ್ಬೇಕಿತ್ತು. ಸೊ ನಾನೇನ್ ಹೇಳಿದೆ, ಕೋವಿನ್ ಪೋರ್ಟಲ್ ಅಥವಾ ಈ ವೆಬ್ಸೈಟ್ ಅನ್ನ ಯಾರಿಗೆ ಬಳಸ್ತೀವಿ, ಮಕ್ಕಳ ಲಸಿಕಾ ಅಭಿಯಾನಕ್ಕೆ ಬಳಸ್ತೀವಿ ಅಂತಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಇಂದ್ರಧನುಷ್ ಅನ್ನುವಂತಹ, ಓಕೆ, ಸೊ ಇಂದ್ರಧನುಷ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆನೂ ಕೂಡ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೆ. ಈಗ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿದೆ. ಈಗ ಕೋವಿನ್ ಪೋರ್ಟಲ್ ಇದನ್ನ ತಗೊಂಡ್ ಬರ್ತಾ ಇಲ್ಲ, ಕೋವಿನ್ ಪೋರ್ಟಲ್ ರೀತಿಯ 3 ವಿಭಿನ್ನ ಪೋರ್ಟಲ್ಗಳು, ಅಂದ್ರೆ ಮತ್ತೆ 3 ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಯಾವ್ದ್ರ ತರ, ಈ ಕೋವಿನ್ ವೆಬ್ಸೈಟ್ ತರನೇ ಡೆವಲಪ್ ಮಾಡೋದಕ್ಕೆ
ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಕೋವಿನಿನ ಮುಖ್ಯಸ್ಥರು ಹೇಳಿದ್ರು. ಹಾಗಾದ್ರೆ ಯಾವುದಕ್ಕೆ? ಒಂದು ಮಕ್ಕಳ ಲಸಿಕಾ ಅಭಿಯಾನ, ಆಲ್ರೆಡಿ ನಾವು ಇದನ್ನ ನೋಡಿದ್ವಿ. ಎರಡನೇದ್ದು ಅಂಗಾಂಗ ಮತ್ತು ರಕ್ತದಾನದ ಬಗ್ಗೆ, ಒಂದು ಅಂಗಾಂಗದ ಬಗ್ಗೆ, ಇನ್ನೊಂದು ರಕ್ತದಾನದ ಒಂದು ಸೇವೆ ನೀಡೋದು. ಸೊ ರಕ್ತ ಎಲ್ಲಿದೆ, ಯಾರಿಗೆ ಬೇಕು, ಎಲ್ಲಿ ಎಷ್ಟು ಸಂಗ್ರಹ ಇದೆ ಅನ್ನೋದನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕೋವಿನ್ ತರ ಒಂದು ವೆಬ್ಸೈಟ್ ಮೂಲಕ ನಾವು ಜಾರಿಗೊಳಿಸ್ತೀವಿ ಅಂತ ಕೋವಿನ್ ವೆಬ್ಸೈಟ್ ಅಥವಾ ಈ ಕೋವಿನ್ ಕಾರ್ಯಕ್ರಮದ ಏನು ಮುಖ್ಯಸ್ಥರಿರಲ್ಲ ಅವರು ತಿಳಿಸಿದ್ರು. ಸೊ ಇದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಕೋವಿನ್ ವೆಬ್ಸೈಟ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದೇ ತರ 3 ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಒಂದು ಮಕ್ಕಳಿಗೆ ನಾವು ನೀಡುವಂತಹ ಲಸಿಕೆಗಳು, ಇನ್ನೊಂದು ಅಂಗಾಂಗಗಳನ್ನ ದಾನ ಮಾಡೋದು, ಮೂರನೇದ್ದು ರಕ್ತದಾನ ಸೇವೆಗೆ ಇಂಥ ಒಂದು ಸೆಪರೇಟ್ ಆಗಿ ಬೇರೆ ಆದಂತಹ ಪೋರ್ಟಲ್ ಗಳನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಇದ್ರ 4 ಗೊತ್ತಿರಲಿ, ಕೋವಿನ್, ಮಕ್ಕಳ ಲಸಿಕೆ, ಅಂಗಾಂಗ ಮತ್ತು ರಕ್ತದಾನ 4 ನಿಮ್ಗೆ ತಿಳಿದಿರಲಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಭೂಚೇತನ ಯೋಜನೆ ಅನ್ನೋದನ್ನ ನಾವು ಜಾರಿಗೆ ತಗೊಂಡು ಬಂದಿದ್ವಿ. ಅದರ ಬಗ್ಗೆ ಇವತ್ತು ಸ್ವಲ್ಪ ಏನಿತ್ತು ನ್ಯೂಸ್ ಬಂದಿತ್ತು. ಅದಕ್ಕೆ ಈ ಭೂಚೇತನ ಯೋಜನೆ ಅನ್ನೋದು ಯಾವುದು, ಏನು ಅನ್ನೋದನ್ನ ಸ್ವಲ್ಪ ನಾವು ಏನ್ ಮಾಡೋಣ, ಇದನ್ನ ಅನಲೈಸಿಸ್ ಮಾಡೋಣ. ಸೊ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆದವರು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಭೂಚೇತನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಬಂದಿದ್ರು. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ, ಶುಷ್ಕ ಪ್ರದೇಶ ಅಂದ್ರೆ ಎಲ್ಲಿ ಮಳೆ ಆಧಾರಿತವಾದಂತಹ ಕೃಷಿ ನಡೆಯಿತು, ಎಲ್ಲಿ ಜಲನಯನ ಪ್ರದೇಶ ಇಲ್ಲ ಅಥವಾ ಅಲ್ಲಿ ಯಾವ ಒಂದು ವಾಟರ್ ಬಾಡೀಸ್ ಸಮೀಪ ಇಲ್ಲ, ಅಲ್ಲಿ ಶುಷ್ಕ ಭೂಮಿ ಅಂದ್ರೆ ಒಣಭೂಮಿ, ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಣಭೂಮಿ. ಸೊ ಒಣಭೂಮಿಯಲ್ಲಿ ರೈತರು ಏನ್ ಮಾಡಬೇಕು, ತಮ್ಮ ಕೃಷಿ ಉತ್ಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರಿಗೆ ವೈಜ್ಞಾನಿಕ ಮಾರ್ಗೋಪಾಯಗಳನ್ನ ಅಂದ್ರೆ ಸೈಂಟಿಫಿಕ್ ಆಗಿ, ಓಕೆ, ವೈಜ್ಞಾನಿಕವಾಗಿ ನೀವು ಕೃಷಿಯನ್ನ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅನ್ನೋದರ ಒಂದು ಉಪಾಯಗಳನ್ನ ತಿಳಿಸೋದ್ರ ಜೊತೆಗೆ ಆ ಒಂದು ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಬ್ಸಿಡಿಯನ್ನು ಕೂಡ ಸರ್ಕಾರದವರು ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಶುಷ್ಕವಾದಂತಹ ಪ್ರದೇಶ, ಒಣ ಪ್ರದೇಶದಲ್ಲಿ ಹೊಸ ತಂತ್ರಜ್ಞಾನಗಳನ್ನ, ವೈಜ್ಞಾನಿಕ ಒಂದು ಉಪಕರಣಗಳನ್ನ ಬಳಸ್ಕೊಂಡು ರೈತರು ಏನ್ ಮಾಡಬೇಕು, ಅಲ್ಲಿ ಕೃಷಿಯನ್ನ ಹೆಚ್ಚು ಮಾಡಬೇಕು. ಫಾರ್ ಎಕ್ಸಾಂಪಲ್ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಿ, ಹನಿ ನೀರಾವರಿ, ಇಂಥ ಒಂದು ಕಾರಂಜಿ ಅಥವಾ ಕಾರಂಜಿ, ಓಕೆ, ಸೊ ಕಾರಂಜಿ ನೀರಾವರಿ, ಈ ತರ ಕಡಿಮೆ ನೀರನ್ನ ಬಳಸ್ಕೊಂಡು ಯಾವ ರೀತಿ ಕೃಷಿ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅಂತ ಇರ್ತಲ್ಲ, ಅದರಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಹನಿ ನೀರಾವರಿ ಅಂತಲೇ ಏನ್ ಬೇಕು, ಪೈಪ್ ಬೇಕು. ಆ ಪೈಪ್ಗಳು ಲಕ್ಷಾಂತರ ಗಂಟಲೆ ದುಡ್ಡು ಬೇಕಾಗುತ್ತೆ ಜಮೀನಲ್ಲಿ ಹಾಕ್ಬೇಕಾದ್ರೆ. ಸೊ ಆ ಪೈಪ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಅದಕ್ಕೆ ಸಬ್ಸಿಡಿ ಕೊಡೋದು, ಮೋಟರ್ ಹಾಕ್ಬೇಕಾದ್ರೆ ಅದಕ್ಕೆ ಸಬ್ಸಿಡಿ ಕೊಡೋದು, ಇಂಥ ಎಲ್ಲಾ ಸಬ್ಸಿಡಿಗಳನ್ನ ಕೊಡುವ ಕಾರ್ಯಕ್ರಮಕ್ಕೆ ನಾವೇನಂತ ಹೇಳ್ತಿದ್ವಿ, ಭೂಚೇತನ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಭೂಚೇತನ ಕಾರ್ಯಕ್ರಮದ ಒಂದು ಗುರಿ ಏನಪ್ಪಾ, ರಾಜ್ಯ ಸರ್ಕಾರದವ್ರು ಏನು ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಅಂದ್ರೆ, ಮುಂದಿನ 4 ವರ್ಷಗಳಲ್ಲಿ 20% ಅಷ್ಟು ಏನಾಗಬೇಕು, ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು. ಎಲ್ಲಾಗಬೇಕು, ಶುಷ್ಕ ಪ್ರದೇಶದಲ್ಲಿ. ಅಂದ್ರೆ ಈಗ ಒಣ ಪ್ರದೇಶಗಳು ಅಂತ ಹೇಳ್ತೀವಿ, ಒಣ ಪ್ರದೇಶಗಳು ಅಂತ ಹೇಳಿ, ಈ ಒಣ ಪ್ರದೇಶಗಳಲ್ಲಿ ಏನು ಕೃಷಿ ಉತ್ಪಾದನೆ ಆಗ್ತಿತ್ತಲ್ಲ, ಅದನ್ನ 4 ವರ್ಷಗಳಲ್ಲಿ ಎಷ್ಟು ಹೆಚ್ಚು ಮಾಡಬೇಕು, 20% ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಗುಜರಾತ್ ಸರ್ಕಾರದವರು ಒಂದು ಹೊಸ ಯೋಜನೆ ಅಲ್ಲ, ಹಳೆ ಯೋಜನೆ, ಓಕೆ. ಸೊ 2018ರಲ್ಲಿ ತಂದಂತಹ ಒಂದು ಯೋಜನೆ, ಅದಕ್ಕೆ ಸುಜಲಾಂ ಸುಫಲಾಂ ಯೋಜನೆ ಅಂತ ಕರಿತೀವಿ. ಈಗ ಸುದ್ದಿಯಲ್ಲಿ ಏನಿತ್ತು, ಈ ಯೋಜನೆಯ 5ನೇ ಹಂತವನ್ನು ಕೂಡ ಅವ್ರು ಏನ್ ಮಾಡಿದ್ರು, ಯಶಸ್ವಿಯಾಗಿ ಮುಗಿಸಿದ್ರು. ಹಾಗಾದ್ರೆ ಏನಿದು, ಸುದ್ದಿಯಲ್ಲಿರೋದು ಇಷ್ಟೇ, ಇದು ನಮಗೆ ಸಂಬಂಧ ಇಲ್ಲ. ನಮಗ್ ಗೊತ್ತಿರಬೇಕು, ಸುಜಲಾಂ ಸುಫಲಾಂ ಯೋಜನೆ ಅನ್ನುವುದು ಎಲ್ಲಿ ಬಂದಿತ್ತು, ಗುಜರಾತ್ ಸರ್ಕಾರ ಅಥವಾ ಗುಜರಾತ್ ಅಲ್ಲಿ ಬಂದಿತ್ತು, 2018ರಲ್ಲಿ ಬಂದಿತ್ತು. ಇದರ ಉದ್ದೇಶ ಏನಪ್ಪಾ, ಉದ್ದೇಶ ಏನಂದ್ರೆ ಅಂತರ್ಜಲವನ್ನ ಹೆಚ್ಚಿಗೆ ಮಾಡೋದು ಮತ್ತು ಜಲಮೂಲಗಳ ಒಂದು ಸಾಮರ್ಥ್ಯವನ್ನ ಹೆಚ್ಚು ಮಾಡೋದು. ಯಾವ ರೀತಿ ನಾವು ಅಂತರ್ಜಲವನ್ನ ಹೆಚ್ಚು ಮಾಡಬಹುದು ಅಥವಾ ಜಲಮೂಲಗಳ ಸಾಮರ್ಥ್ಯವನ್ನ ಹೆಚ್ಚು ಮಾಡಬಹುದು ಅಂತ ನಮಗ್ ಕ್ವಶನ್ ಆದ್ರೆ ನಾವೇನ್ ಮಾಡ್ತೀವಿ, ಈಗ ಮಳೆಯಲ್ಲಿ ನೀರ್ ಬರ್ತಲ್ರಿ, ಮಳೆಯಲ್ಲಿ ನೀರು ಬಂದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಚೆಕ್ ಡ್ಯಾಮ್ ಗಳನ್ನ ರೆಡಿ ಮಾಡ್ತೀವಿ. ಚೆಕ್ ಡ್ಯಾಮ್ ಅಂತಂದ್ರೆ ಯಾವ್ದೋ ಒಂದು ಗುಡ್ಡ ಇತ್ತು ಅಂತ ಅನ್ಕೋಣ. ಸೊ ಈ ರೀತಿಯಾಗಿ ಗುಡ್ಡ ಇತ್ತು, ಇಲ್ಲೊಂದು ಸ್ವಲ್ಪ ಏನ್ ಮಾಡ್ತಾ ಇದೀವಿ, ನೆಲವನ್ನ ಅಗದು ಅಲ್ಲಿ ನೀರು ನಿಲ್ಲುವಂತೆ ಮಾಡ್ತಿದೀವಿ. ಸೊ ಅಂದ್ರೆ ನೀರಿನ ರಭಸಕ್ಕೆ ಇದೆಲ್ಲ ಮಣ್ಣು ಸವೆದು ಹೋಗ್ಬಾರ್ದು, ಹೌದಾ? ಸೊ ನೀರು ಸುಮ್ಮನೆ ವೇಸ್ಟ್ ಆಗ್ಬಾರ್ದು. ಇಲ್ಲಿನೇ ಒಂದು ತೆಗೆದು ನಾವು ನೀರನ್ನ ನಿಲ್ಲಿಸ್ಬಿಟ್ರೆ, ಇಲ್ಲಿ ಸ್ವಲ್ಪ ತಗ್ಗನ್ನ ತೆಗೆದ್ಬಿಟ್ರೆ ನೀರ್ ನಿಲ್ಲುತ್ತೆ. ನೀರ್ ನಿಂತಾಗ ಏನಾಯ್ತು, ಅದು ಸ್ವಲ್ಪ ದಿನಗಳ ನಂತರ ಕೆಳಗಿಳಿದು ಅಂತರ್ಜಲವನ್ನ ಹೆಚ್ಚು ಮಾಡಿತು. ಅವುಗಳಿಗೆ ನಾವು ಚೆಕ್ ಡ್ಯಾಮ್ ಗಳಂತ ಹೇಳ್ತೀವಿ. ಸೊ ಇಂತಹ ಚೆಕ್ ಡ್ಯಾಮ್ ಗಳನ್ನ ಏನ್ ಮಾಡೋದು, ರಿಪೇರ್ ಮಾಡೋದು. ಇದರಿಂದ 2 ಅನುಕೂಲ ಆಗುತ್ತೆ. ಒಂದೇನು, ಈ ರೀತಿಯಾಗಿ ನೀರು ರಭಸವಾಗಿ ಹರಿದು ಹೋದ್ರೆ ಅಲ್ಲಿ ಮಣ್ಣಿನ ಸವೆತವನ್ನ ತಡಿಬಹುದು.
ಓಕೆ, ಸೊ ಇಲ್ಲೆಲ್ಲ ಸೌತ್ ಮಣ್ಣು ಬಂದು ಎಲ್ಲಿ ಕೂಡ್ಬೇಕು, ಇದೇ ತಗ್ಗಲ್ಲಿ ಬೀಳ್ಬೇಕು. ಸೊ ಈ ರೀತಿ ಮಣ್ಣಿನ ಸವೆತವನ್ನು ನಾವು ತಡಿತಿದ್ವಿ. ಪ್ಲಸ್ ಏನಾಗುತ್ತೆ, ಇಲ್ಲಿ ಅಂತರ್ಜಲ ಕೆಳಗಡೆ ಹೋಗಿ ಆ ಅಂತರ್ಜಲದ ಮಟ್ಟ ಕೂಡ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಮಣ್ಣು ಬಂದು ಸೇರ್ತು, ಅಥವಾ ಒಂದು ಕೆರೆ ಮಾಡಿದ್ವಿ, ಕೆರೆಯಲ್ಲಿ ಹೂಳು ಬಂತು, ಸೊ ಹೂಳನ್ನ ತೆಗೆಯೋದು. ಕಾಲುವೆಗಳಿರ್ತವೆ, ಕಾಲುವೆಗಳಲ್ಲಿ ಏನಾಗುತ್ತೆ, ಮಣ್ಣು ಸೇರುತ್ತೆ, ಗಿಡಗಳು ಬೆಳೆಯುತ್ತೆ. ಸೊ ಅದಕ್ಕೆ ಕಾಲುವೆಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಸ್ವಚ್ಛ ಮಾಡ್ತಿದೀವಿ. ಸೊ ಈ ರೀತಿ ಮಾಡ್ತಾ ನಾವು ಏನ್ ಮಾಡ್ತಾ ಇದೀವಿ, ಈ ಜಲಮೂಲಗಳನ್ನ ಪುನರುಜ್ಜೀವನ ಮಾಡ್ತಾ ಇದೀವಿ. ಸೊ ಇಂತಹ ಒಂದು ಕಾರ್ಯಕ್ರಮದ 5ನೇ ಹಂತವನ್ನ, ಅಂದ್ರೆ ಚೆಕ್ ಡ್ಯಾಮ್ಗಳಲ್ಲಿ ಏನಾದ್ರೂ ಕೆಟ್ಟಿದ್ರೆ ಅವುಗಳನ್ನ ರಿಪೇರಿ ಮಾಡೋದು, ಹೂಳು ತೆಗೆಯೋದು, ಕಾಲುವೆಗಳನ್ನ ಸ್ವಚ್ಛ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಮಾಡ್ತಾ ಗುಜರಾತ್ ಸರ್ಕಾರ ಏನ್ ಮಾಡ್ತಿದೆ, ಅಂತರ್ಜಲವನ್ನ ಹೆಚ್ಚು ಮಾಡೋದು ಪ್ಲಸ್ ಜಲಮೂಲಗಳ ಒಂದು ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕಂತ ಸುಜಲಾಂ ಸುಫಲಾಂ ಯೋಜನೆಯನ್ನ 2018ರಲ್ಲಿ ತಂದಿತ್ತು. ನೆಕ್ಸ್ಟ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅಂತ ಹೇಳಿ ಇಲ್ಲಿದೆಯಲ್ಲ, ಈ ಇಮೇಜು ಇದೇ ಬ್ಲೂ ಫ್ಲಾಗ್ ಅಂತ. ಸೊ ಈ ಬ್ಲೂ ಫ್ಲಾಗ್ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಯಾರಿಗೆ ಸಿಕ್ತು, ತಮಿಳುನಾಡಿನ ಕೋಲಂ ಅನ್ನುವಂತಹ ಒಂದು ಕಡಲ ತೀರ ಪ್ರದೇಶಕ್ಕೆ ಸಿಕ್ತು. ಸೊ ಈಗ ಏನ್ ಸರ್ಟಿಫಿಕೇಟ್ ಸಿಕ್ತಲ್ಲ, ಅದಕ್ಕೆ ತಮಿಳುನಾಡಿನವ್ರು ಖುಷಿಯಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ನೂ 2 ಕಡಲ ತೀರಗಳನ್ನ ಇದೇ ರೀತಿ ನಾವು ಅಭಿವೃದ್ಧಿ ಪಡಿಸ್ತೀವಿ. ಅಭಿವೃದ್ಧಿ ಪಡಿಸಿದ ಮೇಲೆ ಮತ್ತೆರಡು ಕಡಲ ತೀರಗಳು ಅಥವಾ ಬೀಚ್ ಗಳಿಗೆ ಏನ್ ಸಿಗುತ್ತೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಗುಜರಾತ್ ಸರ್ಕಾರದವರು ಅನೌನ್ಸ್ ಮಾಡಿದ್ರು. ಇದು ನ್ಯೂಸ್. ಈ ನ್ಯೂಸ್ ಅಲ್ಲಿ ನಮ್ಗೆ ಉಪಯೋಗವಾಗಿ ಬರೋದೇನಂದ್ರೆ, ತಮಿಳುನಾಡಿನ ಕೋಲಂ ಅನ್ನುವಂತಹ ಒಂದು ಕಡಲ ತೀರಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಸಿಕ್ತು ಅಂತ. ಅಂದ್ರೆ ಆ ಒಂದು ಕಡಲ ತೀರಲ್ಲಿ ಇಂತಹ ಒಂದು ಬಾವುಟವನ್ನ ಅವರು ಹಾರಿಸಬಹುದು. ಹಾಗಾದ್ರೆ ಏನಿದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್, ಏನು, ಯಾಕೆ ಇಷ್ಟ್ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ, ಇಲ್ಲಿ ಏನಲ್ಲ, ನಾವು ಏನು ಬೀಚಿಗೆ ಹೋಗ್ತೀವಿ ಅಥವಾ ಕಡಲ ಪ್ರದೇಶಗಳು ಹೋಗ್ತೀವಲ್ಲ, ಆ ಬೀಚು ಸ್ವಚ್ಛ ಹಾಗೂ ನೈರ್ಮಲ್ಯದಿಂದ ಕೂಡಿರಬೇಕು, ಅಂದ್ರೆ ಕ್ಲೀನ್ ಆಗಿರ್ಬೇಕು. ಅಲ್ಲಿ ಕಸ ಆಗ್ಲಿ ಅಥವಾ ಆ ತರ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಸ್ವಚ್ಛವಾಗಿ ನೈರ್ಮಲ್ಯದಿಂದ ಕೂಡಿದ್ರೆ ಅಂತಹ ಒಂದು ಬೀಚ್ಗಳಿಗೆ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಯಾರು ಕೊಡ್ತಾರೆ, ಡೆನ್ಮಾರ್ಕಿನ ಒಂದು ಸಂಸ್ಥೆ, ಓಕೆ, ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅನ್ನುವಂತ ಒಂದು ಸಂಸ್ಥೆ. ಇದು ಯಾವ ದೇಶದ್ದು, ಡೆನ್ಮಾರ್ಕ್ದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಬೀಚ್ಗಳಿಗೆ ಹೋಗಿ ಇಂತಹ 4 ವಿಭಾಗದಲ್ಲಿರುವಂತಹ 33 ಮಾನದಂಡಗಳನ್ನ ಯಾವ ರೀತಿ ಕ್ಲೀನ್ ಇಟ್ಟಿದ್ದಾರೆ ಅಂದ್ರ ಮೇಲೆ 4 ವಿಭಾಗದಲ್ಲಿ 33 ಮಾನದಂಡಗಳನ್ನ ನೋಡ್ಕೊಂಡು ಅವರಿಗೆ ಎಸ್ ಅಂತ ಅನ್ಸಿದೆ, ಅವ್ರನ್ನ ಎಸ್ ಇದು ಕ್ಲೀನ್ ಇದೆ, ಈ ಒಂದು ಬೀಚ್ ಅಥವಾ ಕಡಲ ತೀರ ಏನಿದೆಲ್ಲ ಇದು ಕ್ಲೀನ್ ಇದೆ ಅಂತ ಅನ್ಸಿದ್ರೆ ಅವರು ಆ ಒಂದು ಕಡಲಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಯಾರು, ಡೆನ್ಮಾರ್ಕಿನ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅನ್ನೋದು. ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಂತೆ, ಅಂದ್ರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆದಂತೆ. ಈಗ ನಾನೇ ಹೋಗಿ ಹೌದಪ್ಪ ಇದು ಒಳ್ಳೆ ಬೀಚು, ಇದು ಕ್ಲೀನ್ ಆಗಿದೆ ಅಂತ ಹೇಳೋದು ಬೇರೆ, ಡೆನ್ಮಾರ್ಕಿನ ಈ ಫೌಂಡೇಶನ್ ಅವರು ಅಥವಾ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅವರು ಬಂದು ಅದನ್ನೆಲ್ಲ ಆ ಮಾನದಂಡಗಳನ್ನ ಇಟ್ಕೊಂಡು ನಿಜವಾಗ್ಲೂ ಇದು ಕ್ಲೀನ್ ಆಗಿದೆ ಅಂತ ಅವರು ಒಂದ್ಸಾರಿ ಏನಾದ್ರು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಕೊಟ್ರೆ ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಅಥವಾ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಸಿಕ್ಕಂಗೆ, ಯಾವುದಕ್ಕೆ, ಅಂತ ಒಂದು ಬಂದರಿಗೆ. ಓಕೆ, ಇದೇ ತರ ನಾವು ಕೂಡ ಏನ್ ಮಾಡಿದ್ದೀವಿ ಭಾರತದಲ್ಲಿ, ಬೀಮ್ಸ್ ಅಂತ ಹೇಳಿ, ಬೀಮ್ಸ್ ಅಂದ್ರೆ ಬೀಚ್ ಎನ್ವೈರನ್ಮೆಂಟ್ ಅಂಡ್ ಅಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಹೇಳಿ ನಾವು ಕೂಡ ಒಂದು ಸರ್ಟಿಫಿಕೇಶನ್ ಅನ್ನ ನಮ್ಮದೇ ದೇಶದ ಬೀಮ್ಸ್ ಅಂದ್ರೆ ಬೀಚ್ ಎನ್ವೈರನ್ಮೆಂಟ್ ಅಂಡ್ ಅಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅನ್ನೋದನ್ನ ನಾವು ಕೂಡ ನಮ್ಮ ದೇಶದಲ್ಲಿ ತಗೊಂಡ್ ಬಂದಿದ್ದೀವಿ. ಬಟ್ ಅಂತಾರಾಷ್ಟ್ರೀಯ ಮಾನ್ಯತೆ ಬೇಕಂದ್ರೆ ಅಲ್ಲೇನಿರ್ಬೇಕು, ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಇರಬೇಕು. ಈಗ ನಮ್ಮ ಸುತ್ತಮುತ್ತಲದು ಕರ್ನಾಟಕದ ಯಾವ ಒಂದು ಕಡಲ ತೀರಗಳಿಗೆ ಇದು ಸಿಕ್ಕಿದೆ ಅಂತಂದ್ರೆ, ಹೊನ್ನಾವರದ ಬಳಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಿ ಏನು ಕಾಸರಗೋಡು ಏರಿಯಾ ಬರ್ತಲ್ಲ, ಕಾಸರಗೋಡು ಅಲ್ಲಿ ಕೇರಳದಲ್ಲಿದೆ, ಬಟ್ ಹೊನ್ನಾವರದ ಬಳಿ ಇರುವಂತಹ ಕಾಸರಗೋಡು ಅದಕ್ಕೆ ಹತ್ತಿರುವಂತಹ ಒಂದು ಕರ್ನಾಟಕದ ಕೆಲವು ಪ್ರದೇಶಗಳು ಕೂಡ ಏನಾಗಿದೆ, ಇಲ್ಲಿ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಗೆ ಎಲಿಜಿಬಲ್ ಆಗಿದೆ. ಸೊ ಒಂದೇದು ಯಾವ್ದು ನೋಡ್ತಾ ಇದೀವಿ, ಈ ಹೊನ್ನಾವರ ಮತ್ತು ಕಾಸರಗೋಡಿನ ಸಮೀಪದಲ್ಲಿರುವಂತಹ ಬಂದರು ಅಥವಾ ಕಡಲ ತೀರ. ಎರಡನೇದು ಉಡುಪಿಯ ಪಡುಬಿದ್ರಿ ಕಡಲ ತೀರಕ್ಕೂ ಕೂಡ ಏನ್ ಮಾಡಿದ್ದಾರೆ, ಇವರು ಯಾರು, ಡೆನ್ಮಾರ್ಕ್ನವರು ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನೋದನ್ನ ಕೊಟ್ರು. ಅದ್ರ ಜೊತೆಗೆ ಭಾರತದ ಇತರ ಕಡಲುಗಳು, ಓಕೆ, ಸೊ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಪಡೆದಂತಹ ಇತರ ಪ್ರಮುಖ ಒಂದು ಕಡಲು ತೀರಗಳು ಯಾವುವು ಅಂತಂದ್ರೆ, ಒಡಿಶಾ ರಾಜ್ಯದಲ್ಲಿರುವಂತಹ ಗೋಲ್ಡನ್ ಬೀಚು, ಗುಜರಾತಿನ ಶಿವರಾಜ್ಪುರ, ಕೇರಳದ ಕಪ್ಪಾಡು, ದೀವ್ನಲ್ಲಿರುವಂತಹ ಘೋಘಲ್ ಅನ್ನುವಂಥದ್ದು, ದೆನ್
ಅಂಡಮಾನ್ ನಿಕೋಬಾರ್ನ ರಾಜನಗರ ಅನ್ನುವಂತಹ ಒಂದು ಕಡಲು, ನೆಕ್ಸ್ಟ್ ಆಂಧ್ರ ಪ್ರದೇಶದ ಋಷಿಕೊಂಡ ಅಂತ. ಫೈನಲಿ ಎರಡಿದೆ, ತಮಿಳುನಾಡಿನ ಕೋಲಂ, ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಮುಂದೆ ಪುದುಚೇರಿಯ ಒಂದು ಈಡನ್ ಬೀಚ್ ಅಂತ ಹೇಳಿ, ಈ ಎಲ್ಲಾ ಬೀಚ್ಗಳಿಗೆ ಏನಾಗಿದ್ದಾರೆ, ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಒಂದ್ಸಾರಿ ನೀವೆಲ್ಲಾದ್ರೂ ಬೀಚಿಗೆ ಹೋದ್ರಿ, ಇದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಇರುವಂತಹ ಬೀಚ್ ಅಂತ ಹೇಳಿದ್ರೆ ಅದನ್ನ ಏನಂತ ತಿಳ್ಕೋಬೇಕು, ಇದು ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ ಆಗಿರುವಂತಹ, ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದಂತಹ ಒಂದು ಸ್ವಚ್ಛವಾದಂತಹ ಬೀಚ್ ಅಂತ ನೀವು ನಿಸ್ಸಂದೇಹವಾಗಿ ಒಪ್ಕೋಬಹುದು. ನೆಕ್ಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ. ಈಗ ನ್ಯೂಸ್ ಅಲ್ಲಿ ಏನ್ ಬಂತಂದ್ರೆ, ಈ ಯೋಜನೆಯಲ್ಲಿ ಅವ್ಯವಹಾರ ನಡೀತು. ಸೊ ಅವ್ಯವಹಾರ ನಡೆದ ಕಾರಣ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಅಥವಾ MD ಅವರನ್ನ ಪೊಲೀಸರು ಬಂಧಿಸಿರು ಅಂತ. ಈ ಅವ್ಯವಹಾರ ಏನಾಯ್ತು, ಆ ಆರೋಪ ಏನು, ಓಕೆ, ಸೊ ಏನೇನಾಯ್ತು ಅನ್ನೋದು ನಮಗ್ ಬೇಡ, ನಮಗೇನ್ ಗೊತ್ತಿರಬೇಕು, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆದವರು ಈ ಒಂದು ಯೋಜನೆನ ತಗೊಂಡ್ ಬಂದ್ರು. ಇದನ್ನೆಲ್ಲ ಬಿಟ್ಬಿಡಿ, ಅವ್ಯವಹಾರ ಆಯ್ತು, ಯಾರನ್ನ ಬಂಧಿಸಿದ್ರು, ಏನ್ ಮಾಡಿದ್ರು, ಅದು ಯಾವುದು ನಮಗ್ ಬೇಡ. ನಮಗ್ ಬೇಕಾಗಿರೋದು ಇಷ್ಟೇ, ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆದವರು ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂದ್ರು. ಯಾವ ಯೋಜನೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅನ್ನುವಂತ ಒಂದು ಯೋಜನೆಯನ್ನ ತಗೊಂಡ್ ಬಂದ್ರು. ಇದರ ಉದ್ದೇಶ ಏನು, ಉದ್ದೇಶ ಇಲ್ಲಿ ಹೇಳ್ತಾ ಇದೆ ಏನಂದ್ರೆ, ಇಲ್ಲಿ ವಿವಿಧ ಒಂದು ಅಭಿವೃದ್ಧಿ ನಿಗಮಗಳ ಮೂಲಕ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಭೋವಿ ಅಭಿವೃದ್ಧಿ ನಿಗಮ ಅಂತ ಇದೆ, ಅಂಬೇಡ್ಕರ್ ನಿಗಮ ಅಂತ ಹೇಳ್ತೀವಿ, ಬೇರೆ ಬೇರೆ ನಿಗಮಗಳನ್ನ ನಾವು ನೋಡ್ತೀವಿ ಪ್ರತಿಯೊಂದು. ಈಗ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಇದೆ. ಹೀಗೆ ಹಲವಾರು ಒಂದು ಸಮುದಾಯಗಳಿಗೆ ನಾವೇನ್ ಮಾಡಿದ್ವಿ, ಅಭಿವೃದ್ಧಿ ನಿಗಮಗಳನ್ನ ಮಾಡಿದ್ದೀವಿ. ಈ ಅಭಿವೃದ್ಧಿ ನಿಗಮಗಳ ಮೂಲಕ ಏನ್ ಮಾಡ್ಬೇಕು, ಯುವಕರಲ್ಲಿ ಉದ್ಯಮಶೀಲತೆಯನ್ನ ಬೆಳೆಸಬೇಕು. ಅಂದ್ರೆ ಎಂಟರ್ಪ್ರಿನರ್ಶಿಪ್, ಅವ್ರೇನಾದ್ರು ಬಿಸ್ನೆಸ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನಾವು ಸಹಾಯವನ್ನ ಮಾಡ್ಬೇಕು. ಸೊ ಸಹಾಯ ಮಾಡೋದಕ್ಕೆ ಯಾರಿಗೆ, ಯುವಕರಿಗೆ. ಓಕೆ, ಈಗ ಭೋವಿ ಅಂತ ಒಂದು ಸಮುದಾಯ, ಅವರಿಗಾಗಿ ಅಭಿವೃದ್ಧಿ ಮಾಡಿದಂತಹ ಒಂದು ನಿಗಮ. ಆ ನಿಗಮದಲ್ಲಿ ಈ ಒಂದು ಸಮುದಾಯಕ್ಕೆ ಸಂಬಂಧಿಸಿದಂತಹ ಯುವಕರು ಏನ್ ಮಾಡಬಹುದು, ತಮ್ಮ ಒಂದು ಬಿಸ್ನೆಸ್ ಅನ್ನ ಬೆಳೆಸೋದಕ್ಕೆ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಇಲ್ಲಿಂದ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ಸಾಲವನ್ನ ಪಡಿಬಹುದು. ಸಾಲ ಎಷ್ಟು ಕೊಡ್ತಾರೆ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಯಾವ ತರ ಸಿಗುತ್ತೆ ಅಂದ್ರೆ 5 ರಿಂದ 25 ಲಕ್ಷ ರೂಪಾಯಿವರೆಗೆ ಅವ್ರಿಗೆ ಏನ್ ಮಾಡ್ತೀವಿ, ಸಬ್ಸಿಡಿ ಸಹಿತ ಸಾಲದ ಒಂದು ಆರ್ಥಿಕ ನೆರವು ಸಿಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಸಬ್ಸಿಡಿ ಸಹಿತವಾಗಿ ಆರ್ಥಿಕ ಸಹಾಯ ಅಂದ್ರೇನು. ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಂದು 25 ಲಕ್ಷ ರೂಪಾಯಿನ ಟೋಟಲ್ ಫುಲ್ ಅಮೌಂಟ್ ಅನ್ನ ಸಾಲ ಅಂತ ತಗೊಂಡು, ಈ 25 ಲಕ್ಷದಲ್ಲಿ ಒಂದು 2 ಅಥವಾ 3 ಲಕ್ಷ ಅಂತ ಅನ್ಕೋಣ. ಸೊ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ತು ಅಂತಂದ್ರೆ 3 ಲಕ್ಷ ರೂಪಾಯಿನ ಯಾರು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ. ಓಕೆ, ಸುಮ್ನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈಗ ಒಬ್ರಿಗೆ ಯಾರಿಗೋ 25 ಲಕ್ಷ ರೂಪಾಯಿ ಸಿಕ್ತು, ಯಾವುದ್ರಲ್ಲಿ, ಈ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ 25 ಲಕ್ಷ ರೂಪಾಯಿ ಸಿಕ್ಕರೆ 25 ಲಕ್ಷ ರೂಪಾಯಿದಲ್ಲಿ ಕೆಲವೊಂದಿಷ್ಟು ಭಾಗವನ್ನ ಸರ್ಕಾರದವರು ಸಬ್ಸಿಡಿ ಅಂತ ಕೊಡ್ತಾರೆ ಅಥವಾ ಹಣಕಾಸು ನೆರವು ಅಂತ. ಇದರಲ್ಲಿ ನಾವು ಎಷ್ಟೇ ಇಮ್ಯಾಜಿನ್ ಮಾಡೋಣ, ಒಂದು 3 ಲಕ್ಷ ಅಂತ ಅನ್ಕೋಣ. ಸೊ 3 ಲಕ್ಷ ರೂಪಾಯಿಯನ್ನ ಸರ್ಕಾರದವರೇ ಕೊಟ್ಟಂಗೆ ಉಳಿದಿದ್ದೆಷ್ಟು, 22 ಲಕ್ಷ. ಸೊ ಈ 22 ಲಕ್ಷ ರೂಪಾಯಿಯನ್ನ ಸಾಲವಾಗಿ ಕೊಡ್ತೀವಿ. 3 ಲಕ್ಷ ಏನೋ ಸಬ್ಸಿಡಿ. ಸೊ ಆ 3 ಲಕ್ಷದವ್ರ ತಲೆ ಕೆಡಿಸ್ಕೊಳಂಗಿಲ್ಲ. ಯಾರು ಇಲ್ಲಿ ಯೋಜನೆಗೆ ಏನು ಯುವಕರು ಹೋಗಿದಾರಲ್ಲ, ಯುವಕ ಯುವತಿಯರು, ಅವರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 3 ಲಕ್ಷ ರೂಪಾಯಿಯನ್ನ ಸರ್ಕಾರದವರೇ ಕೊಟ್ರು. ಉಳಿದ 22 ಲಕ್ಷ ರೂಪಾಯಿಗೆ ಅವ್ರು ಏನ್ ಮಾಡ್ಬೇಕು, ಸಾಲ ಮತ್ತು ಸಾಲದ ಬಡ್ಡಿ ಹಾಗೂ ಕಂತುಗಳನ್ನ ತುಂಬುತ್ತಾ ಹೋಗ್ಬೇಕು. ಸೊ ಸಬ್ಸಿಡಿ ಸಹಿತ ಆರ್ಥಿಕ ಸಹಾಯ ಅಂದ್ರೆ ಇದೆ. ಇಲ್ಲಿ ಬರೀ ಸಾಲ ಕೊಡ್ತಿಲ್ಲ, ಸಾಲದ ಜೊತೆಗೆ ಒಂದಷ್ಟು ಮೊತ್ತವನ್ನ ಸಬ್ಸಿಡಿ ಅಂತಾನು ಕೊಡ್ತಾರೆ. ಸೊ ಈ ರೀತಿಯಾಗಿ ಸಾಲದ ಜೊತೆಗೆ ಸಬ್ಸಿಡಿನ ಕೊಡ್ತಾ ಅವರ ಬಿಸ್ನೆಸ್ ಡೆವಲಪ್ ಆಗ್ಬೇಕು. ಯಾವುದಕ್ಕೆ, ಹೊಸದಾಗಿ ಏನಾದ್ರೂ ವ್ಯಾಪಾರ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಅಥವಾ ಈಗ ಆಲ್ರೆಡಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು, ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಅವ್ರಿಗೆ ಬಂತು ಅಂತಂದಾಗ ಅವ್ರೇನ್ ಮಾಡ್ಬೇಕು, ಇಲ್ಲಿ ಸಾಲವನ್ನ ಅಥವಾ ಸಬ್ಸಿಡಿ ಸಹಿತವಾದಂತಹ ಸಾಲವನ್ನ ಅವರು ಪಡಿಬಹುದು. ಸಬ್ಸಿಡಿ ರಹಿತ ಸಾಲ ಅಂತಂದ್ರೇನು, ಸಬ್ಸಿಡಿ ಸಹಿತ ನೋಡಿದ್ವಿ, ಸಬ್ಸಿಡಿ ರಹಿತ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ 25 ಲಕ್ಷ ರೂಪಾಯಿ ಅವರು ಕೊಟ್ಟರು ಅಂತಂದ್ರೆ ಇದು ಎಲ್ಲಾ ಮೊತ್ತ, ಈ 25 ಲಕ್ಷ ರೂಪಾಯಿ ಏನು ಎಲ್ಲವೂ ಸಾಲ. ಸೊ ಎಲ್ಲದರ ಮೇಲೂ ಬಡ್ಡಿ ಬೀಳುತ್ತೆ. ಆ ಬಡ್ಡಿಗೆಯನ್ನ ನಾವೇನ್ ಮಾಡ್ಬೇಕು, ಕಂತುಗಳಲ್ಲಿ, ಅಸಲು ಸಹಿತವಾದಂತ ಬಡ್ಡಿಯನ್ನ ಕಂತುಗಳಲ್ಲಿ ತುಂಬಬೇಕು. ಸೊ ಹೀಗೆ
ಯಾರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾರೋ ಅಥವಾ ಈಗಿರುವಂತಹ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಬೇಕಂತ ಇದ್ದಾರೋ ಅಂತವರಿಗೆ ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿ 5ರಿಂದ 25 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ರು. ಅದರಲ್ಲಿ ವ್ಯವಹಾರ ಆಗಿದೆ, ಕೊಡ್ತಾ ಇದ್ರಲ್ಲ ಕೊಡ್ತಿದ್ರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಯೋಜನೆ ಯಾರಿಗಿದೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, SC ಮತ್ತು ST ಸಮುದಾಯದ ಯುವಕ ಯುವತಿಯರಿಗೆ ಮಾತ್ರ ಮೀಸಲಾಗಿದೆ. ಈ ಒಂದು ಭೋವಿ ಅಭಿವೃದ್ಧಿ ನಿಗಮ ಅನ್ನೋದು ಇದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದು. ಹೀಗೆ ಪರಿಶಿಷ್ಟ ಜಾತಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಬರ್ತವೆ, ಬಹಳಷ್ಟು ಅಭಿವೃದ್ಧಿ ನಿಗಮಗಳು ಬರ್ತವೆ. ಸೊ ಹೀಗೆ ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಈ ಒಂದು ಯೋಜನೆ ಮೀಸಲಾಗಿತ್ತು. ಫಲಾನುಭವಿಗಳು ಯುವಕರು ಅಂತ ಹೇಳಿದ್ವಲ್ಲ, ಏಜು 18 ಇಂದ 60 ಇದೆ. ಓಕೆ, ಯುವಕರು ಅಂತ ಬರೋಣ ಕಾಲ, ಬಟ್ ಸರ್ಕಾರದವ್ರು ಮಾಡಿದರೆ ನಾವೇನು ಹೇಳಕ್ಕಾಗಲ್ಲ. 18ರಿಂದ 60 ವರ್ಷದವರಾಗಿರ್ಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು. ನೆಕ್ಸ್ಟ್ ಕಂಡೀಷನ್ ಏನು, 15 ವರ್ಷದಿಂದ ಅವರು ಕರ್ನಾಟಕದಲ್ಲಿ ಇರಬೇಕು. ಅವರ ಒಂದು ಆದಾಯ, ವಾರ್ಷಿಕ ಆದಾಯ ಎಷ್ಟಿರಬೇಕು, ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷ, ನಗರ ಪ್ರದೇಶದಲ್ಲಿ ಆದ್ರೆ 2 ಲಕ್ಷದವರೆಗೆ ಇದ್ರೆ ಅವ್ರಿಗೆ ಏನಾಗುತ್ತೆ, ಈ ಒಂದು ಸಬ್ಸಿಡಿ ಸಹಿತವಾದಂತಹ ಸಾಲ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಸಿಗತ್ತೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡೋಣ. ಮುಂದೆ ವಿಶ್ವ ವಾಣಿಜ್ಯ ಮಂಡಳಿಯ ಒಂದು ಸಭೆ ಅಥವಾ ಸಮ್ಮೇಳನ ನಡೀತಿದೆ. ಸೊ ಇದು ಸಚಿವರ ಒಂದು ಸಮ್ಮೇಳನ, ಮಿನಿಸ್ಟ್ರಿಗಳ ಒಂದು ಸಮಿಟ್ ಇದಾಗಿತ್ತು. ಎಷ್ಟನೇದು, 12ನೇದು. ಎಲ್ಲಿ ನಡೀತಾ ಇದೆ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ನಡೀತಿದೆ. ಈಗ ನಾವೇನ್ ನೋಡ್ತಾ ಇದೀವಿ, ವಿಶ್ವ ವಾಣಿಜ್ಯ ಮಂಡಳಿ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನ 12ನೇ ಸಚಿವರ ಸಭೆ ಎಲ್ಲಿ ನಡೀತಾ ಇದೆ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ನಡೀತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ವಿಷಯಗಳು ಕಗ್ಗಂಟಾಗಿರೋದು ಅಂತಂದ್ರೆ ಒಂದಿಷ್ಟು ಜನ ಒಪ್ತಿದ್ರೆ ಒಂದಿಷ್ಟು ದೇಶಗಳು ಒಪ್ತಿಲ್ಲ. ಹೀಗಾಗಿ ಒಮ್ಮತ ಮೂಡುವಂತಹ ಚಾನ್ಸಸ್ ಕಡಿಮೆಯಾಗಿದೆ ಅಂತ ನೋಡ್ತಿದೀವಿ. ಯಾವ್ಯಾವ ವಿಷಯಗಳು ಅನ್ನೋದನ್ನ ಮುಂದೆ ನೋಡೋಣ. ಇನ್ನೂ ಒಂದು ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ, ದೇಶದ ಪರವಾಗಿ, ಭಾರತದ ಪರವಾಗಿ ಇಲ್ಲಿ ಭಾಗವಹಿಸಿದವರು ಯಾರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ಈ ಸಚಿವ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾಕ್ಕೆ ಹೋಗಿದ್ದಾರೆ. ಓಕೆ, ಈಗ ಏನಪ್ಪಾ ಇದು ಕಗ್ಗಂಟು ಅಂದ್ರೆ ಒಮ್ಮತ ಯಾಕೆ ಬರ್ತಾ ಇಲ್ಲ, ಯಾವ ವಿಷಯದ ಮೇಲೆ ಇಲ್ಲಿ ಹೇಳಿದ್ವಿ, ಹಲವಾರು ವಿಷಯದ ಮೇಲೆ ಕಗ್ಗಂಟಾಗಿದೆ ಅಂತ. ಏನೇನಾಗಿದೆ ಅಂತಂದ್ರೆ, ಫಸ್ಟ್ ಕೃಷಿ ಬಗ್ಗೆ. ಓಕೆ, ಸೊ ಕೃಷಿ ಬಗ್ಗೆ ಏನಾಗ್ತಿದೆ ಅಂದ್ರೆ, ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು, ಭಾರತ ಸೇರಿದಂತೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು, ಅಭಿವೃದ್ಧಿ ರಾಷ್ಟ್ರಗಳಲ್ಲ, ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು, ನಾವಿನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ಸೊ ಹೀಗಾಗಿ ಅಲ್ಲಿ ಬರ್ದಿಲ್ಲ. ಓಕೆ, ಇಲ್ಲಿ ಏನಿದೆ ಅಂತಂದ್ರೆ, ಭಾರತ ಸೇರಿದಂತೆ ಹಲವಾರು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ತಮ್ಮ ಜನರಿಗೆ ಆಹಾರ ಸಿಗ್ಲಿ ಅಂತ ಹೇಳಿ ಆಹಾರ ಭದ್ರತೆಗಾಗಿ ನಾವೇನ್ ಮಾಡ್ತಾ ಇದೀವಿ, ಸಾರ್ವಜನಿಕ ದಾಸ್ತಾನುಗಳನ್ನ ಹೆಚ್ಚಿಗೆ ಮಾಡ್ತೀವಿ ಅಂತ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಇದನ್ನ ಸಬ್ಸಿಡಿ ಲೆಕ್ಕ ಹಾಕುವಂತಹ ವಿಧಾನವನ್ನ ಅಲ್ಲದೆ ನಾವೇನ್ ಮಾಡಿದೀವಿ, ಸಬ್ಸಿಡಿ ಲೆಕ್ಕ ಹಾಕುವಂತ ಹೊಸ ವಿಧಾನವನ್ನು ಕೂಡ ನಾವು ಮಂಡನೆ ಮಾಡಿದೀವಿ. ಇದೇನನ್ನೋದನ್ನ ಸ್ವಲ್ಪ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ, ಈಗ ನೋಡಿ, ನಮ್ಮ ದೇಶದಲ್ಲಿ ನಾವು ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ, ಏನಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿ. ಆರಾಮಾಗಿ ಓದಿ, ಏನ್ ಟೆನ್ಷನ್ ಬೇಡ. ಕನಿಷ್ಠ ಬೆಂಬಲ ಬೆಲೆ ಲಿಂಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ, ಈಗ ಮುಂಗಾರು ಸ್ಟಾರ್ಟ್ ಆಯ್ತು. ಮುಂಗಾರು ಸ್ಟಾರ್ಟ್ ಆದಾಗ ಬಿತ್ತನೆಗಿಂತ ಮುಂಚೆ ನಾವು ಕೆಲವೊಂದಿಷ್ಟು ನಿರ್ದಿಷ್ಟವಾದಂತಹ ಆಹಾರ ಪದಾರ್ಥಗಳನ್ನ ರೈತರು ಬೆಳೆದ್ರೆ ಅದನ್ನ ಈ ಮೊತ್ತದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಪ್ರತಿ ವರ್ಷ ಸರ್ಕಾರದವರು ಬಿತ್ತನೆಗಿಂತ ಮುಂಚೆ ಬೇರೆ ಒಂದು 22 ಅಥವಾ 23 ಅಂತ ಒಂದು ಬೆಳೆಗಳಿಗೆ ನಾವು ಮೊದಲೇ ಅನೌನ್ಸ್ ಮಾಡ್ತೀವಿ. ಅದನ್ನ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದ್ವಿ. ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸರ್ಕಾರದವರು ಖರೀದಿ ಮಾಡಿದ್ರು. ಸೊ ಖರೀದಿ ಮಾಡಿ ಅವರು FCI ಗೋಡೌನ್ ಅಲ್ಲಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಭಾರತದ ಆಹಾರ ನಿಗಮದ ಒಂದು ಗೋಡೌನ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ಧಾನ್ಯಗಳನ್ನ ಶೇಖರಣೆ ಮಾಡಿರ್ತೀವಿ. ಯಾಕೆ ಶೇಖರಣೆ ಮಾಡ್ತೀವಿ ಅಂತಾನೆ, ಫಾರ್ ಎಕ್ಸಾಂಪಲ್ ನಮ್ಮ PDS ಅಂತಂದ್ರೇನು, ಪಡಿತರವನ್ನ ಕೊಡೋದಕ್ಕಾಗ್ಲಿ, ಅಥವಾ ಮುಂದೊಂದು ದಿವಸ ಏನೋ ಬರಗಾಲ ಬಂತು ಅಥವಾ ಬೆಳೆ ಹಾನಿ ಆಯಿತು, ಇಂಥ ಮಳೆಯಿಂದಾಗಿ ಬೆಳೆ ಹಾನಿಯಾದಾಗ ನಾವು ಬಳಸ್ಕೊಳ್ಳೋದಕ್ಕೆ ಒಂದಿಷ್ಟು ಆಹಾರ ಪದಾರ್ಥಗಳು ಇರ್ಲಿ, ಧಾನ್ಯಗಳು, ದೋಸಗಳು ಇರ್ಲಿ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಸಾರ್ವಜನಿಕ ದಾಸ್ತಾನು ಅಥವಾ ಪಬ್ಲಿಕ್ ಸ್ಟಾಕ್ ಹೋಲ್ಡಿಂಗ್ ಅನ್ನ ಇಟ್ಟಿರ್ತೀವಿ. ಈಗ ಅಭಿವೃದ್ಧಿ ಹೊಂದುತ್ತಿರುವಂತಹ ಭಾರತದಂತಹ ದೇಶಗಳ ಪ್ರಸ್ತಾವನೆ ಏನಂದ್ರೆ, ನಾವು ಇದನ್ನ ಹೆಚ್ಚಿಗೆ ಮಾಡ್ತೀವಿ. ಸೊ ನಮ್ಮ ಹತ್ರ ಏನ್ ಗೋಡೌನ್ಸ್ ಇದೆಯಲ್ಲ, ಆ ಗೋಡೌನ್ ಅಲ್ಲಿ ನಾವು ಪ್ರತಿ ವರ್ಷ ಎಷ್ಟು ಶೇಖರಣೆ ಮಾಡ್ತಿದೀವಿ, ಬೆಳೆದಂತ ಆಹಾರ ಪದಾರ್ಥಗಳನ್ನ ಎಷ್ಟು ಶೇಖರಣೆ ಮಾಡ್ತೀವಲ್ಲ, ಅದರ ಪ್ರಮಾಣವನ್ನ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತದೆ. ಓಕೆ,
ಅದರ ಜೊತೆಗೆ ಇನ್ನೊಂದೇಂದ್ರೆ ಸಬ್ಸಿಡಿ ಲೆಕ್ಕ ಹಾಕುವಂತ ಹೊಸ ವಿಧಾನವನ್ನು ಕೂಡ ನಾವು ಮಂಡನೆ ಮಾಡಿದ್ವಿ. ಸಬ್ಸಿಡಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ ರೈತರು ಏನ್ ತಗೊಳ್ತಾರೆ ಬಿತ್ತನೆಗಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ರೈತರು ಸಾಲ ತಗೊಂಡ್ರು. ಈಗ ಆಲ್ರೆಡಿ ನಾನು ಸಬ್ಸಿಡಿ ಅಂದ್ರೆ ಏನಂತ ಹೇಳಿದೆ, ಇಲ್ಲಿ 25 ಲಕ್ಷ ಇತ್ತು, ಅವಾಗ 3 ಲಕ್ಷ ಸಬ್ಸಿಡಿ ಅಂದ್ರೆ 3 ಲಕ್ಷಕ್ಕೆ ಅವ್ರು ದುಡ್ಡು ಕೊಡೋದು ಬೇಡ. ಅದೇ ತರ ಇಲ್ಲಿ ರೈತರು ಹೋಗಿ ಸಾಲ ತಗೊಂಡ್ರು, ಸಾಲದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದಿಷ್ಟು ಸಬ್ಸಿಡಿ ಅಂತ ಕೊಡ್ತಾ ಇದೀವಿ. ರೈತರು ಯಾವುದೋ ಒಂದು ಯಂತ್ರವನ್ನ ಖರೀದಿ ಮಾಡಿದ್ರು, ಸೊ ರೈತ ಅಂತ ಹೇಳಿ ರೈತರಿಗೆ ನಾವು ಯಂತ್ರದಲ್ಲಿ ಕೂಡ ಸಬ್ಸಿಡಿ ಕೊಡ್ತಾ ಇದೀವಿ. ಮುಂದೆ ಅವರು ಕೊಳ್ಳುವಂತಹ ರಸಗೊಬ್ಬರ ಆಗಿರ್ಬೋದು, ಬೀಜಗಳಾಗಿರ್ಬೋದು, ಇವೆಲ್ಲದರ ಮೇಲೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಬ್ಸಿಡಿಯನ್ನ ಕೊಡ್ತಾ ಇದೆ. ಅದಕ್ಕೆ ಈ ರೀತಿಯಾಗಿ ಸರ್ಕಾರದ ನೆರವಿನಿಂದ ರೈತರು ಏನು ಉತ್ಪಾದನೆ ಮಾಡ್ತಾರಲ್ಲ, ಸರ್ಕಾರ ನೀಡುವಂತಹ ಈ ಸಬ್ಸಿಡಿಯಿಂದ ರೈತರು ಏನು ಬೆಳೀತಾರಲ್ಲ, ಅದರಲ್ಲಿ ರೈತರ ಒಂದು ಹೊರೆ ಕಡಿಮೆ ಆಗಲಿ ಅನ್ನೋದಕ್ಕೆ ನಾವು ಸಬ್ಸಿಡಿಯನ್ನ ಕೊಡ್ತಾ ಇದೀವಿ. ಹೀಗಾಗಿ ಈ ಸಬ್ಸಿಡಿ ನಮ್ಮ ದೇಶದಲ್ಲಿ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನು ಕೂಡ ಅಲ್ಲಿ ಲೆಕ್ಕ ಹಾಕುವುದಕ್ಕೆ ಹೊಸ ವಿಧಾನವನ್ನು ಕೂಡ ನಾವೇನ್ ಮಾಡಿದ್ವಿ, ಮಂಡನೆಯನ್ನ ಮಾಡಿದ್ವಿ. ಇದು ಒಂದು ಕಗ್ಗಟ್ಟಾಗಿರುವಂತಹ ಒಂದು ವಿಷಯ. ನಾವು ಯಾಕೆ ಆಹಾರ ದಾಸ್ತಾನುಗಳನ್ನ ಸಂಗ್ರಹ ಮಾಡ್ತೀವಿ ಅಂತಂತಂದ್ರೆ, ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೋದು, ಇವುಗಳನ್ನ ರಫ್ತು ಮಾಡಬಹುದು. ಸೊ ಈ ಬೇರೆ ದೇಶಗಳಲ್ಲಿ ಏನಾದ್ರು ಸಂಕಷ್ಟ ಬಂದಿರಲಿ ಅಥವಾ ನಮ್ಮ ದೇಶದಲ್ಲಿ ಸಂಕಷ್ಟ ಬಂದ್ರೆ ಇವುಗಳನ್ನ ರಫ್ತು ಮಾಡೋದಕ್ಕೆ ಅವಕಾಶ ಕೊಡ್ಬೇಕು ಅಂತನೂ ಕೂಡ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಈಗ ನೋಡಿ, ಆಹಾರವನ್ನ ನಾವು ದಾಸ್ತಾನು ಮಾಡೋದು ತಪ್ಪಲ್ಲ, ಸಬ್ಸಿಡಿಯ ಹೊಸ ಲೆಕ್ಕ ವಿಧಾನವನ್ನ ಹಾಕಿ ಅಂತ ಹೇಳೋದು ತಪ್ಪಲ್ಲ. ಇಲ್ಲಿ ಅಪೋಸ್ ಮಾಡೋರು ಯಾರು ಅಂತಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಅವ್ರು ಏನಂತಾರಂತಂದ್ರೆ ನಮ್ಮ ದೇಶದಲ್ಲಿ ನಾವು ರೈತರಿಗೆ ಸಬ್ಸಿಡಿ ಕೊಡ್ತಿಲ್ಲ, ಹೌದಾ? ಶ್ರೀಮಂತ ರಾಷ್ಟ್ರಗಳು ಸಿಕ್ಕಾಪಟ್ಟೆ ದುಡ್ಡಿದೆ, ನಮ್ಮ ದೇಶದಲ್ಲಿ ನಾವು ರೈತರಿಗೆ ಸಬ್ಸಿಡಿ ಕೊಡ್ತಿದ್ದಿಲ್ಲ, ನೀವೇನ್ ಮಾಡ್ತಿದ್ರ, ರೈತರಿಗೆ ಸಬ್ಸಿಡಿ ಕೊಡ್ತಾ ಕೊಡ್ತಾ ಅವರ ಬೆಳೆಯುವಂತಹ ಬೆಳೆಗಳ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ವಿದೇಶಗಳಿಂದ, ಫಾರ್ ಎಕ್ಸಾಂಪಲ್ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಆಹಾರ ರಫ್ತಾಗುತ್ತೆ. ಇದರಿಂದ ಪ್ರಾಬ್ಲಮ್ ಯಾರಿಗಾಗೋದು, ನಮ್ಮ ರೈತರಿಗೆ. ಈಗ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಅಮೆರಿಕ ಅಂತ ತಗೋಣ, ಇನ್ನೊಂದ್ ಕಡೆ ನಮ್ಮ ಭಾರತ ಅಂತ ತಗೊಂಡು, ಈಗ ನಾವು ನಮ್ಮ ದೇಶದಲ್ಲಿ ರೈತರಿಗೆ ಸಬ್ಸಿಡಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗಾಗಿ ರೈತ ಬೆಳೆದಂತಹ ಒಂದು ಬೆಳೆಗಳ ಉತ್ಪಾದನಾ ಬೆಲೆ ಏನಾಯ್ತು, ಉತ್ಪಾದನೆಯ ಬೆಲೆ ಅಂದ್ರೆ ಎಷ್ಟು ಖರ್ಚು ಮಾಡಿದ ಅನ್ನೋದ್ರಲ್ಲಿ ರೈತನಿಂದ ಹೋಗುವ ದುಡ್ಡು ಸ್ವಲ್ಪ ಕಡಿಮೆ ಆಯ್ತು, ರೈತನಿಂದ ಆಗುವಂತಹ ಖರ್ಚು ಕಡಿಮೆ ಆಯ್ತು. ಹೀಗಾಗಿ ನಮ್ಮ ರೈತ ಬೆಳೆದಂತಹ ಒಂದು ಆಹಾರ ಧಾನ್ಯಗಳ ಮಾರಾಟದ ಬೆಲೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಡಿಮೆ ಇರುತ್ತೆ. ಬಟ್ ಅಮೆರಿಕ ಅಥವಾ ಡೆವಲಪ್ ಹೊಂದಿದಂತಹ ದೇಶಗಳು ಏನಾಗ್ತಿಲ್ಲ, ಅವರು ಹೆಚ್ಚಿಗೆ ಒಂದು ಸಬ್ಸಿಡಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದ ಉತ್ಪನ್ನಗಳು ಅಮೆರಿಕಕ್ಕೆ ಹೋದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಆಗುವಂತದ್ದು. ಇದರಿಂದ ಪ್ರಾಬ್ಲಮ್ ಆಗೋದು ಯಾರಿಗೆ, ಅಮೆರಿಕದ ರೈತರಿಗೆ. ಸೊ ಹೀಗೆ ಅಮೆರಿಕದವ್ರೇನು, ಇವನ್ ನಾವು ರಫ್ತು ಮಾಡಲು ಕೂಡ ಏನ್ ಮಾಡ್ತಾ ಇದೀವಿ, ಆರ್ಥಿಕ ನೆರವನ್ನ ಅಥವಾ ಸಬ್ಸಿಡಿಯನ್ನು ಕೂಡ ಕೊಡ್ತಿದೀವಿ. ಸೊ ಹೀಗಾಗಿ ಈ ವಿಷಯ ಒಂದು ಕಗ್ಗಂಟಾಗಿರುವಂತಹ ವಿಷಯ. ಎಲ್ಲಿ, ವಿಶ್ವ ವಾಣಿಜ್ಯ ಮಂಡಳಿಯಲ್ಲಿ ನಡೆಯುತ್ತಿರುವಂತಹ 12ನೇ ಸಚಿವರ ಸಮ್ಮೇಳನದಲ್ಲಿ ಫಸ್ಟ್ ನಾವು ನೋಡ್ತಾ ಇರುವಂತಹ ಕಗ್ಗಂಟಾಗಿರುವಂತಹ ಒಂದು ವಿಷಯ. ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಪೇಟೆಂಟ್ಗೆ ಸಂಬಂಧಪಟ್ಟಿದ್ದು. ಪೇಟೆಂಟ್ ಅಂದ್ರೇನು, ಏನಿಲ್ಲ, ಈಗ ಕೋವಿಡ್ ಲಸಿಕೆಯನ್ನ ಕಂಡು ಹಿಡಿದ್ವಿ. ಸೊ ಕೋವಿಡ್ ಲಸಿಕೆಯನ್ನ ಯಾರ್ಯಾರು ಕಂಡು ಹಿಡಿದ್ರಲ್ಲ ಅದೇ ದೇಶಗಳು ಅದನ್ನ ಉತ್ಪಾದನೆ ಮಾಡಿದ್ರು, ಹೌದಾ? ಸೊ ಅದೇ ದೇಶಗಳು ಉತ್ಪಾದನೆ ಮಾಡಿದ್ರು, ಅದೇ ದೇಶಗಳು ಬೇರೆ ದೇಶಗಳಿಗೆ ರಫ್ತು ಮಾಡೋದು, ಇದನ್ನ ನಾವು ಪೇಟೆಂಟ್ ಅಂತ ಹೇಳ್ತೀವಿ. ಈಗ ಕೋವಿಡ್ ಅನ್ನುವಂತ ಟೈಮಲ್ಲಿ ಲಸಿಕೆಯನ್ನ ಕಂಡು ಹಿಡಿದಾಗ ಅದೇನಾಗ್ಬೇಕು, ಎಲ್ಲರಿಗೂ ಸಿಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದೇ ದೇಶದವರು ಕೋವಿಡ್ ಲಸಿಕೆಯನ್ನ ಕಂಡು ಹಿಡಿದಿದ್ರು, ಅವರೇ ಪೇಟೆಂಟ್ ಹಾಕೊಂಡು ಕೂತಿದ್ರೆ ಎಷ್ಟು ಬೇಕಾದ್ರೂ ದುಡ್ಡನ್ನ ಅವ್ರು ಮಾಡ್ಬೋದಿತ್ತು. ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಕೋವಿಡ್ ಲಸಿಕೆ ಮೇಲಿನ ಪೇಟೆಂಟ್ ಅನ್ನ ರದ್ದು ಮಾಡಿದ್ವಿ. ಯಾಕಂತಂದ್ರೆ ಇದು ಎಲ್ಲ ಮಾನವರಿಗೂ, ಜಗತ್ತಿನಾದ್ಯಂತ ಎಲ್ಲರಿಗೂ ಕಾಡಿದಂತ ಒಂದು ರೋಗ. ಅದಕ್ಕಾಗಿ ಕೋವಿಡ್ ಲಸಿಕೆಯನ್ನ ಪೇಟೆಂಟ್ ರದ್ದು ಮಾಡಿದ್ವಿ. ಅದರ ಜೊತೆಗೆ ಬೇರೆ ಒಂದು ಪರಿಕರಗಳಿಗೂ ಇದನ್ನ ವಿಸ್ತರಣೆ ಮಾಡಬೇಕು. ಬೇರೆ ಏನು ಇನ್ಸ್ಟ್ರೂಮೆಂಟ್ಸ್ ಗಳು ಬರ್ತಿದೆ ಅಥವಾ ಕೋವಿಡ್ ಗೆ ಸಂಬಂಧಪಟ್ಟಂತೆ ಏನೇ ವಸ್ತುಗಳಿದ್ರೆ ಅಲ್ಲೂ ಕೂಡ ಏನ್ ಮಾಡ್ಬೇಕು, ಪೇಟೆಂಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಬಹಳಷ್ಟು ದೇಶಗಳು ಏನ್ ಮಾಡಿದ್ವಿ, ಪ್ರಸ್ತಾವನೆ ಸಲ್ಲಿಸಿದಾವೆ. ಆದ್ರೆ ಇಲ್ಲೂ ಕೂಡ ಅಪೋಸ್ ಮಾಡ್ತಿರೋರು ಯಾರು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಅವ್ರು ಹೇಳೋದೇನಂದ್ರೆ, ನಾವು ಲ್ಯಾಬ್ಸ್ ಗಳನ್ನ ಮಾಡಿದ್ವಿ, ಹೌದಾ, ನಾವು ರಿಸರ್ಚ್ ಮಾಡ್ತಾ ಇದ್ವಿ, ನಾವು ದುಡ್ಡನ್ನ ಹಾಕಿದ್ವಿ, ಎಲ್ಲವನ್ನು ನಾವು ಫ್ರೀ ಕೊಡೋಕ್ಕಾಗಲ್ಲ. ಪೇಟೆಂಟ್ ಇಂದ ನಮಗೇನ್ ಬರುತ್ತೆ, ಪೇಟೆಂಟ್ ಇಂದ ನಮಗ್ ಬರೋ ದುಡ್ಡು. ಸೊ ಹೀಗಾಗಿ ನಾವು ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ನಾವು ಏನ್ ಮಾಡಲ್ಲ, ರೆಡಿ ಇಲ್ಲ. ನಾವು ಕೋವಿಡ್ ಲಸಿಕೆ ಮೇಲೆ ಪೇಟೆಂಟ್ ರದ್ದು ಮಾಡಿದ್ದೇ ದೊಡ್ಡದು. ಎಲ್ಲಾದ್ರ ಮೇಲೂ ಕೋವಿಡ್ ಗೆ ಸಂಬಂಧಪಟ್ಟಿದಂತ ಎಲ್ಲಾದ್ರ ಮೇಲೂ ಇದನ್ನ ಪೇಟೆಂಟ್ ರದ್ದು ಮಾಡ್ಬೇಕಂದ್ರೆ ಇದನ್ನ ನಾವು ಒಪ್ಪಲ್ಲ. ಯಾಕಂದ್ರೆ ಇದರಿಂದ ನಮಗ್ ಲಾಸ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತಾ ಇರೋರು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು. ಮೂರನೇದ್ದು ಮೀನುಗಾರಿಕೆ ಬಗ್ಗೆ. ಸೇಮ್ ಕೃಷಿಯಲ್ಲಿ ಹೆಂಗಿತ್ತು ಅದೇ ತರ ಸೇಮ್ ಮೀನುಗಾರಿಕೆಯಲ್ಲೂ ಕೂಡ
ಇವ್ರು ಏನ್ ಹೇಳೋದಂದ್ರೆ ಯಾರು ಅಭಿವೃದ್ಧಿ ಹೊಂದಿದ ದೇಶಗಳು, ಅಭಿವೃದ್ಧಿಶೀಲ ದೇಶಗಳು ಅಂದ್ರೆ ಭಾರತ, ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿಶೀಲ ದೇಶಗಳು ಅಂತ ಹೇಳ್ತೀವಿ. ಈಗ ಅಭಿವೃದ್ಧಿ ಹೊಂದಿದ ದೇಶಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಮೀನುಗಾರರಲ್ಲಿ ಕೂಡ ಸಬ್ಸಿಡಿನ ಕೊಡಕ್ ಹೋಗ್ಬೇಡಿ. ಓಕೆ, ಸೊ ಈ ಸಬ್ಸಿಡಿ ಕೊಡೋದನ್ನ ನೀವು ಕಡಿಮೆ ಮಾಡಿ ಅಂತ. ಬಟ್ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನ್ ಹೇಳ್ತಿದ್ದೇವೆ ಅಂದ್ರೆ, ಈ ಸಬ್ಸಿಡಿಯನ್ನು ನಾವು ಹಿಂತಳ್ಕೊಳ್ಳಕ್ಕೆ ಇನ್ನೂ ನಮಗೆ ಟೈಮ್ ಕೊಡಿ, ಯಾಕಂದ್ರೆ ನಮ್ಮ ಮೀನುಗಾರರು ಏನಿಲ್ಲ ಇನ್ನೂ ಆರ್ಥಿಕವಾಗಿ ಸದೃಢರಾಗಿಲ್ಲ, ಇನ್ನೂ ಹೆಚ್ಚಿನ ಒಂದು ಟೈಮ್ ನಮಗೆ ಬೇಕು ಅಂತ ಹೇಳಿ ನಮ್ಮ ಒಂದು ದೇಶಗಳು, ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೇಳ್ತಾ ಇದ್ದೇವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಒಂದ್ಸಾರಿ ಈ ಎಲ್ಲ ಮೀಟಿಂಗ್ ಮುಗಿದ್ಮೇಲೆ ಏನು ಒಂದು ತೀರ್ಮಾನ ಬಂತು ಇಲ್ಲ ಅಂತ ಈಗ ಅನ್ಸೋ ಮಟ್ಟಿಗೆ ಒಮ್ಮತ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗಿದೆ. ಇಲ್ಲಿ ಎರಡು ದೇಶಗಳ ಗುಂಪನ್ನ ನೋಡ್ತಿದ್ವಿ, ಒಂದು ಅಭಿವೃದ್ಧಿ ಹೊಂದಿದ ದೇಶಗಳು, ಇನ್ನೊಂದು ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿಶೀಲ ದೇಶಗಳು ಅಂತ. ಎರಡು ನಡುವೆ ಏನು ವಿವಾದ ಆಯ್ತು, ಏನು ಫೈನಲೈಸ್ ಆಯ್ತು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಅದಾದ್ಮೇಲೆ ಸಾಲಿಡಾರಿಟಿ 2023 ಅಂತ ಹೇಳಿ, ಸಾಲಿಡಾರಿಟಿ ಅಂತಂದ್ರೆ ಒಗ್ಗಟ್ಟು ಅಂತ ಹೇಳಿ. ಓಕೆ, ಸೊ ಒಗ್ಗಟ್ಟು ಅಂತ ಈಗ ಆಲ್ರೆಡಿ ಮೊದಲು ಕೂಡ ಒಂದ್ಸಾರಿ ನೋಡಿದ್ವಿ, ಶಾಂಘೈ ಸಹಕಾರ ಒಕ್ಕೂಟ ಅಂತ ಹೇಳಿ. ಈ ಶಾಂಘೈ ಸಹಕಾರ ಒಕ್ಕೂಟದ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲೇ ಅದ್ ನೋಡಿ ನ್ಯೂಸ್ಗೆ ಹೋಗೋಣ. ಶಾಂಘೈ ಸಹಕಾರ ಒಕ್ಕೂಟ ಅಂದ್ರೆ ಏನು? ಇದು ಅಂತರ್ ಸರ್ಕಾರ ಅಥವಾ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಇಲ್ಲಿರುವಂತಹ ದೇಶಗಳ ಒಂದು ಉದ್ದೇಶ ಏನು? ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನ ಕಾಪಾಡುವುದು. ಈ ಒಂದು ಉದ್ದೇಶದಿಂದ ಬಂದಂತಹ ಒಂದು ಸಹಕಾರ ಸಂಘಟನೆಗೆ ನಾವು ಶಾಂಘೈ ಸಹಕಾರ ಸಂಘಟನೆ ಅಂತ ಹೇಳ್ತೀವಿ. ಇಲ್ಲಿ ಏನು ಉದ್ದೇಶ? ಶಾಂತಿ, ಭದ್ರತೆ ಮತ್ತು ದೇಶಗಳ ನಡುವೆ ಒಂದು ಸ್ಥಿರವಾದ ಒಳ್ಳೆಯ ಸಂಬಂಧ ಬೆಳೀಲಿ ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಆಯ್ತು. ಇದಕ್ಕಿಂತ ಮುಂಚೆ ಶಾಂಘೈ 5 ಅಂತ ಹೇಳಿ, ಶಾಂಘೈ 5 ಅನ್ನುವಂತಹ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯಲ್ಲಿ ಯಾರ್ಯಾರಿದ್ರು? ಚೀನಾ, ರಷ್ಯಾ, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ಈ 5 ದೇಶಗಳು. ಹೌದಾ? ಈ 5 ದೇಶಗಳು 1996ರಲ್ಲಿ ಒಟ್ಟಿಗೆ ಬಂದು ಶಾಂಘೈ 5 ಅಂತ ಹೇಳಿ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ವು. ಅದಾದ್ಮೇಲೆ 2001ರಲ್ಲಿ ಉಜ್ಬೇಕಿಸ್ತಾನ್ ಈ ಗುಂಪನ್ನ ಸೇರಿತ್ತು. ಯಾವ್ದ್ರಲ್ಲಿ? ಶಾಂಘೈ 5ಗೆ ಸೇರಿತ್ತು. ಯಾವಾಗ? ಇದು 1996ರಲ್ಲಿ ಸ್ಟಾರ್ಟ್ ಆಗಿತ್ತು. ಮುಂದಿನ ಒಂದು 5 ವರ್ಷಗಳ ನಂತರ ಅಂದ್ರೆ 2001ರಲ್ಲಿ ಉಜ್ಬೇಕಿಸ್ತಾನ್ ಏನಾಗುತ್ತೆ? ಈ ಶಾಂಘೈ 5ಗೆ ಸೇರಿತ್ತು. ಈಗ ಶಾಂಘೈ 5 ಶಾಂಘೈ 6 ಆಗ್ಬೇಕಾಗಿತ್ತು, ಶಾಂಘೈ 6 ಆಗಲಿಲ್ಲ. ಅವಾಗ ಆಗಿದ್ದೇನೆಂದ್ರೆ ಶಾಂಘೈ ಸಹಕಾರ ಸಂಘಟನೆ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, SCO ಅಂತ ಹೇಳ್ತೀವಿ. ಓಕೆ, ಇದು ಅದರ ಸಿಂಬಲ್. ಸೊ SCO ರೆಡಿ ಆಯ್ತು. SCO ರೆಡಿ ಆದ್ಮೇಲೆ 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಒಂದು ಸಂಘಟನೆಯ ಸದಸ್ಯರಾದವು. 2021ರಲ್ಲಿ ಇರಾನ್ ಕೂಡ ಇದರ ಒಂದು ಸದಸ್ಯ ಆಗಿ ಸೇರ್ಕೊಳ್ತು. ಆದ್ರೆ ತುರ್ಕ್ಮೇನಿಸ್ತಾನ ಇದರ ಒಂದು ಸದಸ್ಯ ಅಲ್ಲ. MCQ ಅಲ್ಲಿ ತುರ್ಕ್ಮೇನಿಸ್ತಾನ, ಯಾಕಂದ್ರೆ ಇದು ಮಧ್ಯ ಏಷ್ಯಾದ ರಾಷ್ಟ್ರ, ಇವೆಲ್ಲ ಸುತ್ತಮುತ್ತಲಿದೆ. ಕಿರ್ಗಿಸ್ತಾನ ಇವೆಲ್ಲ ಸುತ್ತಮುತ್ತಲಿದೆಯಲ್ಲ, ಇಲ್ಲಿ ತುರ್ಕ್ಮೇನಿಸ್ತಾನ ಏನಿಲ್ಲ, ಇದರ ಒಂದು ಭಾಗ ಆಗಿಲ್ಲ. ಆಗಿರೋದೇನು? ಚೀನಾ, ರಷ್ಯಾ, ತಜಿಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ಭಾರತ, ಪಾಕಿಸ್ತಾನ ಮತ್ತೆ ಇರಾನ್, ಇವೆಲ್ಲ ಏನು ಇದರ ಸದಸ್ಯ ರಾಷ್ಟ್ರಗಳು. ಇಂತಹ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘೈ ಸಹಕಾರ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು, ಈ ಎಲ್ಲ ಸದಸ್ಯ ರಾಷ್ಟ್ರಗಳ ಗಡಿ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಒಂದು ಸಭೆ ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ ಒಂದು ಆಯೋಜನೆ ಇದನ್ನ ಮಾಡಲಾಗಿತ್ತು. ಸೊ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಶಾಂಘೈ ಸಹಕಾರ ಒಕ್ಕೂಟ, ಇಲ್ಲಿರುವಂತಹ ದೇಶಗಳಲ್ಲಿ ಮೂಲ ಯಾವುದು? ಚೀನಾದ ಒಂದು ನೇತೃತ್ವದಲ್ಲಿ ಸ್ಟಾರ್ಟ್ ಆದಂತಹ ಇಂತಹ ಒಂದು ಸಂಘಟನೆಯ ಸಭೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಗಡಿ ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಅಥವಾ ಗಡಿ ರಕ್ಷಣೆಯ ಪಡೆಗಳ ಒಂದು ಮುಖ್ಯಸ್ಥರ, ಬಾರ್ಡರ್ ಅಲ್ಲಿ ಏನು ವರ್ಕ್ ಮಾಡ್ತಿದ್ವಲ್ಲ ಅವರ ಒಂದು ಮುಖ್ಯಸ್ಥರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇದನ್ನ ಯಾಕೆ ಇಷ್ಟು ಫೋಕಸ್ ಮಾಡ್ತಿದೆ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಆಲ್ರೆಡಿ ಭಾರತ ಮತ್ತು ಚೀನಾದ ನಡುವೆ ಬಹಳಷ್ಟು ಗಡಿ ವಿವಾದಗಳು ನಡೆದಿದ್ದಾವೆ. ಆ ಒಂದು ಟೈಮಲ್ಲಿ ಈ ಒಂದು ನಾವೇನ್ ಮಾಡ್ತಾ ಇದೀವಿ? ಗಡಿ ವಿಚಾರವಾಗಿ ಗಡಿ ರಕ್ಷಣೆ ಅಥವಾ ಶಾಂತಿ ಸ್ಥಾಪನೆ ಮಾಡ್ಬೇಕಂತ ಗಡಿ ರಕ್ಷಣಾ ಪಡೆಗಳ ಒಂದು ಮುಖ್ಯಸ್ಥರ ಸಭೆಯನ್ನ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಚೀನಾ ಪ್ರಸ್ತಾವನೆ ಮಾಡಿದಂತಹ ಜಂಟಿ ಗಡಿ ಕಾರ್ಯಾಚರಣೆ ಅಥವಾ ಸಾಲಿಡಾರಿಟಿ 2023ಕ್ಕೆ ಅನುಮೋದನೆಯನ್ನ ನೀಡಿತು. ಈಗೇನ್ ನಾವು ವಿವಾದಗಳನ್ನ ನೋಡ್ತಾ ಇದೀವಲ್ಲ, ಚೀನಾದವ್ರು ಬಂದು ಆಕ್ರಮಿಸ್ಕೊಂಡ್ರು ಹಿಂಗ್ ಅಂತ ಹೇಳಿ, ಇದು ಒಂದು ಹೋಪು. ಏನ್ ಹೋಪ್ ಅಂದ್ರೆ, ಇದು ಶಾಂತಿಯುತವಾಗಿ ನಾವೇನ್ ಮಾಡಬಹುದು, ಅವ್ರ ಜೊತೆಗೆ ಈ ಎಲ್ಲಾ ವಿಷಯಗಳನ್ನ ಮಾತುಕತೆಯಿಂದ ನಿರ್ಮೂಲನೆ ಮಾಡ್ಕೋಬಹುದು ಅನ್ನುವಂತ ಒಂದು ಹೋಪನ್ನ ಇದು ಕೊಡ್ತಾ ಇದೆ. ಇದ್ರ ಜೊತೆಗೆ ಏನ್ ಮಾಡಿದ್ರೆ ಅಂದ್ರೆ, ಫ್ರೆಂಡ್ಶಿಪ್ ಬಾರ್ಡರ್ 2022 ಅನ್ನುವಂತ ಕ್ರಿಯಾ ಯೋಜನೆಗೂ ಕೂಡ ಅನುಮೋದನೆಯನ್ನ ನೀಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು
ವಿವಾದ ಮಾತುಕತೆಯ ಮೂಲಕ ಪರಿಹಾರ ಆಗಬಹುದು ಅನ್ನುವಂತ ಒಂದು ಹೋಪು ಈ ಸಾಲಿಡಾರಿಟಿ 2023 ಅಂದ್ರೆ ಜಂಟಿ ಗಡಿ ಕಾರ್ಯಾಚರಣೆ ಏನು ಪ್ರಸ್ತಾವನೆ ಆಗಿದೆಯಲ್ಲ ಇದರ ಅನುಮೋದನೆ ನೀಡಿದಲ್ಲ ಈ ಎಲ್ಲಾ ದೇಶಗಳ ಒಂದು ಗಡಿ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅನುಮೋದನೆ ನೀಡಿದಲ್ಲ ಇದರಿಂದ ಒಂದು ಹೊಸ ಹೋಪ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಅನ್ಕೋಣ ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಈಗ ಎಲ್ಲರಿಗೂ ಗೊತ್ತು ಪ್ರಧಾನಿಯವರು ಕರ್ನಾಟಕ ಪ್ರವಾಸಕ್ಕೆ ಬಂದಿದ್ದಾರೆ ಅಂತ ಆಲ್ರೆಡಿ ಇದೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಬಂದಿರೋದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ. ಎಲ್ಲಿ? ನಮ್ಮ ಮೈಸೂರಲ್ಲಿ. ಓಕೆ, ಕರ್ನಾಟಕದ ಸಂಸ್ಕೃತಿ ನಗರಿಯಾದಂತಹ ಈ ಮೈಸೂರಲ್ಲಿ ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಮ್ಮ ಪ್ರಧಾನಿಗಳು ಏನ್ ಮಾಡ್ತಿದ್ರೆ ಭಾಗವಹಿಸ್ತಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ ವಿಷಯ. ಪ್ರತಿ ವರ್ಷ ಏನ್ ಮಾಡ್ತೀವಿ ಜೂನ್ 21ಕ್ಕೆ ನಾವು ಈ ಅಂತಾರಾಷ್ಟ್ರೀಯ ನಾಳೆ ದಿವಸ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದನ್ನ ಕುರಿತು ನಮ್ಮ ಪ್ರಧಾನಿಗಳು 2014ರಲ್ಲಿ ವಿಶ್ವಸಂಸ್ಥೆಯ 69ನೇ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನ ಮಂಡಿಸಿದ್ರು. ಅಂದ್ರೆ ಜೂನ್ 21ನ್ನ ಏನ್ ಮಾಡ್ಬೇಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ, ಓಕೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಹೋಗಿದ್ದು ಎಲ್ಲಿಂದ? ಭಾರತದಿಂದ. ಭಾರತದ ಪ್ರಧಾನಿಗಳು ಇದನ್ನ ಪ್ರಸ್ತಾವನೆ ಯಾವಾಗ ಮಾಡಿದ್ರು? 2014ರಲ್ಲಿ ಅಥವಾ 69ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾಡಿದ್ರು. ಮಾಡಿದಾಗ ನಾವೇನ್ ಮಾಡ್ತಾ ಇದ್ವಿ 2015ರಿಂದ ಮರು ವರ್ಷದಿಂದ ಪ್ರತಿ ವರ್ಷ ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಸ್ತಾವನೆ ಮಾಡಿದ್ವಿ 2014ರಿಂದ, ಸ್ಟಾರ್ಟ್ ಆಗಿದ್ದು 2015ರಿಂದ. ಹಾಗಾದ್ರೆ ಜೂನ್ 21ಕ್ಕೆ ಯಾಕೆ ಮಾಡ್ತಾರೆ? ಆಲ್ರೆಡಿ ಜಿಯೋಗ್ರಫಿದಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಜೂನ್ 21 ಏನು? ದೀರ್ಘವಾದ ದಿನ. ಇವತ್ತು ಕರ್ಕಾಟಕ ಸಂಕ್ರಾಂತಿ. ಇವತ್ತು ನಾಳೆ ದಿವಸ ಸೂರ್ಯ ಎಲ್ಲಿ ಬರ್ತಾನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬಂದಿರ್ತಾನೆ. ಬಂದಾಗ ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ದೀರ್ಘ ದಿನ ಆಗಿರುತ್ತೆ. ನಾಳೆ ದಿವಸ ನೀವು ನೋಡ್ಬೋದು ಸಾಯಂಕಾಲ ಆಗೋದು. ಈಗ 3 ಲೈನ್ಸ್ ಗಳನ್ನ ಹಾಕ್ತೀವಿ. ಮೇಲಿದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ 23ವರೆ, ಕೆಳಗಡೆದು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕೆಳಗಿದ್ದು, ನಡುವೆ ಒಂದು ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಈ ಟೈಮ್ ಅಲ್ಲಿ ನಾಳೆ ದಿವಸ ಸೂರ್ಯ ಬರೋದು ಎಕ್ಸಾಕ್ಟ್ ಆಗಿ ಈ ಒಂದು ಲೈನ್ ಮೇಲೆ, ಅಥವಾ ಇದನ್ನ ನಾವೇನಂತ ಹೇಳ್ತೀವಿ ಈ ಒಂದು ಅಕ್ಷಾಂಶದ ಮೇಲೆ ಸೂರ್ಯ ಬರ್ತಿರೋದ್ರಿಂದ ಇದು ಏನು ಇವತ್ತಿನ ದಿವಸ ಅಥವಾ ನಾಳೆ ದಿವಸ ದೀರ್ಘ ದಿನ. ಬೆಳಿಗ್ಗೆ ಬೇಗನೆ ಸೂರ್ಯ ಬರ್ತಾನೆ, ಬಹಳ ಲೇಟ್ ಆಗಿ ಸೂರ್ಯ ಮುಳುಗ್ತಾನೆ. ಅದರ ವಿರುದ್ಧ ನಾವು ಯಾವಾಗ ನೋಡ್ತೀವಿ ಡಿಸೆಂಬರ್ 21ಕ್ಕೆ ಸೂರ್ಯ ಬಹಳಷ್ಟು ಬೇಗನೆ ಮುಳುಗಿದ, ಬಹಳ ಲೇಟ್ ಆಗಿ ಬಂದ. ಆ ದಿವಸ ನೋಡ್ಬೇಕು ಡಿಸೆಂಬರ್ 21ಕ್ಕೆ ಸೂರ್ಯೋದಯ ಆಗೋದು ಬಹಳ ಲೇಟು, ಸೂರ್ಯಾಸ್ತ ಆಗೋದು ಬಹಳ ಬೇಗನೆ ಆಗುತ್ತೆ. ಇದನ್ನೇ ನಾವು ರಿವರ್ಸ್ ನೋಡಿದ್ರೆ ಈಗ ದಕ್ಷಿಣ ಗೋಳಾರ್ಧದಲ್ಲಿ ಅಥವಾ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ದಕ್ಷಿಣ ಗೋಳದಲ್ಲಿ ನಾಳೆ ನೀವೇನಾದ್ರೂ ಆಸ್ಟ್ರೇಲಿಯಾದಲ್ಲಿ ಹೋದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಇದು ಅತ್ಯಂತ ಸಣ್ಣ ದಿನ. ನಮಗ್ ದೀರ್ಘ ದಿನ, ಅವರಿಗೆ ಅತ್ಯಂತ ಸಣ್ಣದಾದಂತ. ನಮಗೇನು ಡಿಸೆಂಬರ್ 21ಕ್ಕೆ ಆಗುತ್ತಲ್ಲ, ಆ ಡಿಸೆಂಬರ್ 21, 22 ರಾತ್ರಿ ಏನಾಗುತ್ತಲ್ಲ ಅದೇ ತರ ಅವರಿಗೆ ಈಗ ಚಳಿಗಾಲ ಆರಂಭ ಆಗಿರುತ್ತೆ. ನಮಗೆ ಬೇಸಿಗೆ ಕಾಲದ ಪೀಕ್ ಇದು. ಜೂನ್ 21 ಏನು ಬೇಸಿಗೆ ಕಾಲ ಪೀಕ್ ಆಗಿ ಹೋಗಿರೋದು. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯ ಬಂದಿರ್ತಾನೆ. ಸೊ ಹೀಗಾಗಿ ಇದು ದೀರ್ಘ ದಿನ. ಅದಕ್ಕಾಗಿ ನಾವೇನ್ ಮಾಡೋಣ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಆಚರಿಸೋಣ ಅಂತ ಹೇಳಿ ಅದನ್ನ ನಾವು ಡಿಸೈಡ್ ಮಾಡಿದ್ವಿ. ಸೊ ಮತ್ತೆ ನಾಳೆ ದಿವಸ ಮತ್ತೆ ಅಂತಾರಾಷ್ಟ್ರೀಯ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದನ್ನ ನಾನು ಹೇಳಲ್ಲ. ನೆಕ್ಸ್ಟ್ ಚೆಸ್ ಒಲಿಂಪಿಯಾಡ್ ಅಂತ ಹೇಳಿ ದೇಶದಲ್ಲಿ ಮೊದಲ ಬಾರಿ ಈ ಒಂದು ಇಂಟರ್ನ್ಯಾಷನಲ್ ಅಥವಾ ಚೆಸ್ ಒಲಿಂಪಿಯಾಡ್ ನಡೀತಾ ಇದೆ. ಹೊಸದಾಗಿ ಇದ್ರ ಜೊತೆಗೆ ನಾವೇನ್ ಮಾಡ್ತಿದ್ವಿ ಚೆಸ್ಸಿಗೆ ಸಂಬಂಧಪಟ್ಟಂತೆ ಒಂದು ಒಲಿಂಪಿಯಾಡ್ ಜ್ಯೋತಿ ಯಾತ್ರೆಯನ್ನು ಕೂಡ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು. ಸೊ ಈ ಚೆಸ್ ಒಲಿಂಪಿಯಾಡ್ ಅನ್ನೋದೇನು 44 ವರ್ಷದಿಂದ ಅಥವಾ 44ನೇ ಬಾರಿ ಆಯೋಜನೆ ಆಗ್ತಿದೆ. ಬಟ್ ಫಸ್ಟ್ ಟೈಮ್ ಏನಂತಂದ್ರೆ ಭಾರತದಲ್ಲಿ ಆಯೋಜನೆ ಆಗ್ತಿರೋದು ಪ್ರಥಮ ಬಾರಿ. ಅದ್ರ ಜೊತೆಗೆ ಒಂದು ಜ್ಯೋತಿ ಅಂದ್ರೆ ಒಂದು ನಾವೇನ್ ಮಾಡ್ತೀವಿ ಲೈಟ್ ತರ ಕೈಲಿ ಹಿಡ್ಕೊಂಡು ಹೋಗಿರ್ತಾರಲ್ಲ ಒಲಿಂಪಿಕ್ಸ್ ಅಲ್ಲೆಲ್ಲ ನೋಡಿದ್ವಿ. ಆ ತರ ಒಂದು ಒಲಿಂಪಿಯಾಡಿಗೆ ಸಂಬಂಧಪಟ್ಟಂತೆ ಚೆಸ್ ಒಲಿಂಪಿಯಾಡಿಗೆ ಸಂಬಂಧಪಟ್ಟಂತ ಕ್ರೀಡಾ ಜ್ಯೋತಿಯನ್ನು ಕೂಡ ನಾವೇನ್ ಮಾಡ್ತಿದ್ವಿ ಮೊದಲ ಬಾರಿಗೆ ಚಾಲನೆಗೆ ನೀಡಲಾಗಿದೆ. ಅಂದ್ರೆ ಹಿಂದೇನು 43 ಆವೃತ್ತಿ ನಡೆದಿತ್ತಲ್ಲ, 43 ಬಾರಿ ಈ ಚೆಸ್ ಒಲಿಂಪಿಯಾಡ್ ನಡೆದಿತ್ತಲ್ಲ, ಅಲ್ಲೆಲ್ಲೂ ಏನ್ ಮಾಡಿಲ್ಲ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಅಥವಾ ಕ್ರೀಡಾ ಜ್ಯೋತಿಯ ಯಾತ್ರೆಯನ್ನ ಮೊದಲು ಎಲ್ಲೂ ಕಂಡಕ್ಟ್ ಮಾಡಲ್ಲ. ಫಸ್ಟ್ ಟೈಮ್ ಚೆಸ್ ಒಲಿಂಪಿಯಾಡ್ ಅಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆಯನ್ನ ನಮ್ಮ ಭಾರತದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇಂಥ ಒಂದು ಹೊಸ ಸಂಪ್ರದಾಯವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನಾಗುತ್ತಂತಂದ್ರೆ ಇಲ್ಲಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಚೆಸ್ ಒಲಿಂಪಿಯಾಡ್ ಎಲ್ಲಿ ನಡೆಯುತ್ತಾ ಇದೆ ಅಂತಂದ್ರೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಇದು ನಡೆಯಲಿದೆ. ಫಸ್ಟ್ ಟೈಮು ಭಾರತದಲ್ಲಿ 44ನೇ ಆವೃತ್ತಿಯ
ಚೆಸ್ ಒಲಿಂಪಿಯಾಡ್ ಜರುಗಲಿದೆ. ಅದ್ರ ಜೊತೆಗೆ ಇನ್ನೊಂದು ಯುನೀಕ್ನೆಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮ್ ನಾವೇನ್ ಮಾಡ್ತಾ ಇದ್ವಿ, ಒಲಿಂಪಿಯಾಡನ ಒಂದು ಜ್ಯೋತಿ ಯಾತ್ರೆ ಅಂದ್ರೆ ಒಂದು ಕೈಯಲ್ಲಿ ಆ ಜ್ಯೋತಿಯನ್ನು ಹಿಡ್ಕೊಂಡು ಆ ಆಟಗಾರರು ಎಲ್ಲಾ ಕಡೆ ಅಡ್ಡಾಡಿ ಮತ್ತೆ ವಾಪಸ್ಸು ಎಲ್ಲಿ ಬರಬೇಕು, ಈ ತಮಿಳುನಾಡಿನ ಮಹಾಬಲಿಪುರಂಗೆ ಬರಬೇಕು. ಓಕೆ, ಲೈಟ್ ಹೋಯ್ತು, ಇಲ್ಲಿ ಕೊನೆಗೆ ಬಂದಿದ್ದೀವಿ, ಹೀಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗೇನಪ್ಪಾ ಅಂತಂದ್ರೆ ಎಲ್ಲ ಮತ್ತೊಂದು ಸಾರಿ ಹೇಳಲ್ಲ, ನಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಬೇಕು. ಓಕೆ, ನಾವು ಫೇಸ್ಬುಕ್ ಆಗ್ಲಿ, ಟ್ವಿಟರ್ ಆಗ್ಲಿ, ಟೆಲಿಗ್ರಾಮ್ ಆಗ್ಲಿ, ಹೌದಾ, ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದ್ದೀವಿ. ಅದ್ರೆಲ್ಲ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇಷ್ಟು ಹೇಳ್ತಾ ಏನ್ ಮಾಡ್ತಿದ್ದೀನಿ, ಇವತ್ತಿನ ಮಚ್ಚಾ ಕರೆಂಟ್ ಅಫೇರ್ಸ್ ಮುಗಿಸ್ತಾ ಇದ್ದೀನಿ. ನಾಳೆ ದಿವಸ ಕರೆಂಟ್ ಅಫೇರ್ಸ್ ಇರುತ್ತೆ. ನಾಡ್ದು ಒಂದು ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ನಾಡ್ದು ಒಂದು ದಿವಸ ನಾನು ಮಾಡಲ್ಲ, ಬಟ್ ನಾಳೆ ಮಾಡ್ತೀನಿ. ನಾಳೆ ಡೆಫಿನೆಟ್ ಆಗಿ ಕರೆಂಟ್ ಅಫೇರ್ಸ್ ಮಾಡ್ತೀನಿ, ನಾಡಿದ್ದು ಮಾಡಲ್ಲ. ಮತ್ತೆ ನಾವು ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇದ್ವಿ ವಿದ್ಯಾರ್ಥಿ ಪ್ರಭುತ್ವದ್ದು, ಅದನ್ನು ಸ್ವಲ್ಪ ಫೋಕಸ್ ಮಾಡಬೇಕು. ಒಂದು 4 ದಿವಸ ಬಹಳ ಟೈಟ್ ಶೆಡ್ಯೂಲ್ ಇರೋದ್ರಿಂದ ಕ್ಲಾಸಸ್ ಅಷ್ಟು ಮಾಡಕ್ಕಾಗಿಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಮತ್ತೆ ರೆಸ್ಯೂಮ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.